ಮೂಲ ಲಿಂಗಾರ್ಚನೆ ಎಂಬೆನು, ಮೋಕ್ಷ ಮೂಲ ಘಟ ಸಂತೃಪ್ತಿ ಎಂಬೆನು. ಅಜಗಣ್ಣ ತಂದೆ ನೀ ಸಾಕ್ಷಿಯಾಗಿ ಬಸವಾದಿ ಪ್ರಮುಖರನ್ನು ಹಾನಗಲ್ಲ ಗುರುಕುಮಾರ ಶ್ರೀಯೋಗಿಗಳವರನ್ನು ಶ್ರೀ ಗುರು ವಿರೂಪಾಕ್ಷೇಶ್ವರರನ್ನು ಸ್ಮರಣೆ ಮಾಡಿ ಪರಮ ಪವಿತ್ರವಾಗಿರ್ತಕ್ಕಂಥ ಈ ವಿದ್ಯಾಕ್ಷೇತ್ರದಲ್ಲಿ ಆಧ್ಯಾತ್ಮಿಕ ಪ್ರವಚನ, ಇದನ್ನು ಬಹಳ ಪ್ರೀತಿಯಿಂದ ಕೇಳಲು ಆಗಮಿಸಿರ್ತಕ್ಕಂಥ ಪೂಜ್ಯ ಪ್ರಭುದೇವರಿಗೂ, ಎಲ್ಲ ಶರಣರಿಗೂ, ತಾಯಂದಿರಿಗೂ ಅನಂತ ಶರಣಾರ್ಥಿಗಳು. ನಿನ್ನೆ ದಿವಸ ಮೀರಾದೇವಿಯ ಒಂದು ಚರಿತ್ರೆಯನ್ನು ನಾವೆಲ್ಲರೂ ಕೇಳಿದ್ವಿ. ಕೃಷ್ಣನಲ್ಲಿ ಇಟ್ಟಿರ್ತಕ್ಕಂಥ ಅನನ್ಯವಾಗಿರ್ತಕ್ಕಂಥ ಭಕ್ತಿ ಮುಕ್ತಿಯತ್ತ ಹೇಗೆ ಕರೆದೊಯ್ತು ಎಂಬತಕ್ಕಂಥ ಸುಂದರವಾಗಿರ್ತಕ್ಕಂಥ ಪ್ರಸಂಗಗಳು. ಇವತ್ತು ಮಹಾರಾಷ್ಟ್ರದ ಒಬ್ಬ ಶ್ರೇಷ್ಠ ಸಂತ ಜ್ಞಾನೇಶ್ವರ ಬಗ್ಗೆ ಒಂದಿಷ್ಟು ಚಿಂತನೆಯನ್ನು ಮಾಡೋಣ. ನಾವು ಕಾಶಿಯಲ್ಲಿ ಓದ್ತಕ್ಕಂತಹ ಸಂದರ್ಭದಲ್ಲಿ ಕೆಲವೊಂದು ಕ್ಲಿಷ್ಟಕರವಾಗಿರ್ತಕ್ಕಂತಹ ಸಂದರ್ಭದಲ್ಲಿ ನನಗೆ ಕೊಟ್ಟಿರ್ತಕ್ಕಂಥ ಧೈರ್ಯದ ಒಂದು ವಾಕ್ಯ ನೆನಪಿಗೆ ಬರ್ತದೆ. जहाजों को डुबा दे उसे तूफान कहते हैं, जहाजों को डुबा दे उसे तूफान कहते हैं, तूफानों से भी टक्कर ले उसे इंसान कहते हैं ಎಂಬತಕ್ಕಂಥ ಮಾತು. ದೊಡ್ಡ ದೊಡ್ಡ ಹಡಗುಗಳನ್ನು ಮುಳುಗಿಸ್ತಕ್ಕಂಥದ್ದಕ್ಕೆ ಬಿರುಗಾಳಿ ಅಥವಾ ಚಂಡಮಾರುತ ಅಂತ ಕರೀತಾರೆ. ಆದರೆ ಅಂಥ ಬಿರುಗಾಳಿಗೂ ಎದೆಗೊಟ್ಟು ಗೆಲ್ತಕ್ಕಂಥ ವ್ಯಕ್ತಿಗೆ ಮನುಷ್ಯ ಅಂತ ಕರೀತಾರೆ ಅನ್ನೋ ಒಂದು ವಾಕ್ಯದ ಭಾವಾರ್ಥ. ಸಂತ ಜ್ಞಾನೇಶ್ವರರು ಮತ್ತು ಅವರ ಸಹೋದರರು ಮತ್ತು ಒಬ್ಬ ಸಹೋದರಿ ಈ ಪ್ರಪಂಚದಲ್ಲಿ ಅನುಭವಿಸಿರ್ತಕ್ಕಂತಹ ಕಷ್ಟ ಕಾರ್ಪಣ್ಯಗಳು ಒಂದಲ್ಲ ಎರಡಲ್ಲ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಬೆಳೆಯಬೇಕಾದ್ರೆ, ದೊಡ್ಡವನಾಗಬೇಕಾದ್ರೆ, ಸಮಾಜದಲ್ಲಿ ಎತ್ತರದ ಒಂದು ಪದವಿಯಲ್ಲಿ ಆತ ವಿರಾಜಮಾನನಾಗಬೇಕಾಗಿತ್ತು ಅಂತಂದ್ರೆ ಅದು ಹಾಗೇ ಸಿಗುವುದಲ್ಲ. ಇಲ್ಲಿ ಒಬ್ಬರಲ್ಲ ಇಬ್ಬರಲ್ಲ ಅನೇಕ ಜನ ಮಹನೀಯರು ತಾವೆಲ್ಲರೂ ಕೂಡ ಅದಿರಿ. ಸಮಾಜದಲ್ಲಿ ಒಂದೊಂದು ಕ್ಷೇತ್ರದೊಳಗೆ ಒಂದೊಂದು ರೀತಿಯ ಅಮೂಲ್ಯವಾಗಿರತಕ್ಕಂಥ ಸೇವೆಯನ್ನು ಸಲ್ಲಿಸಿ ಹೆಚ್ಚು ಕಡಿಮೆ ನಿವೃತ್ತರಾಗಿರ್ತಕ್ಕಂಥವರೇ ಹೆಚ್ಚು. ಬಹಳ ಒಂದು ಸಣ್ಣ ಪದವಿಯಿಂದ ದೊಡ್ಡ ದೊಡ್ಡ ಪದವಿಗೆ ಬಂದು ನಿವೃತ್ತರಾಗಿದ್ದೀರಿ. ಆದರೆ ಇಲ್ಲಿವರೆಗೆ ನೀವು ಎದುರಿಸಿರ್ತಕ್ಕಂಥ ಕಷ್ಟಗಳು ಒಂದೇ ಎರಡೇ.
ಅವುಗಳನ್ನು ಮೆಟ್ಟಿ ನಿಂತಾಗ ಈ ಒಂದಿಷ್ಟು ನಿಮಗೆ ಶಾಂತಿ, ಸಮಾಧಾನ, ಒಂದಿಷ್ಟು ನೆಮ್ಮದಿ. ಈ ನೆಮ್ಮದಿಯ ಬದುಕನ್ನ ಈಗ ತಾವು ಏನು ಬದುಕ್ತಾ ಅದಿರಿ, ಇದರ ಹಿಂದೆ ಇರತಕ್ಕಂಥ ಆ ಘಟನೆಗಳು, ಒಂದಿಷ್ಟು ಘಟನೆಗಳು ಬಹಳ ಘೋರವಾಗಿಯೇ ಇದ್ದೇ ಇರ್ತವೆ. ಯಾಕಂತಂದ್ರೆ ಮನುಷ್ಯ ಅನೇಕ ಅಡೆತಡೆಗಳನ್ನು ದಾಟಿಯೇ ಆತ ಒಂದು ಹಂತಕ್ಕೆ ಬರತಕ್ಕಂಥದ್ದು. ಮಹಾರಾಷ್ಟ್ರದ ಪುಣೆ ಅಲ್ಲಿ ಸಮೀಪದಲ್ಲಿ ಇರ್ತಕ್ಕಂಥ ಒಂದು ಊರು ಆಳಂದಿ, ತಮಗೆಲ್ಲ ಗೊತ್ತಿರಬಹುದು. ಅಲ್ಲಿ ಒಂದು ಸಣ್ಣ ಬ್ರಾಹ್ಮಣ ಕುಟುಂಬ, ವಿಠ್ಠಲ ಪಂಥ, ರುಕುಮಾಯಿ ಎಂಬತಕ್ಕಂಥ ದಂಪತಿಗಳು, ಗಂಡ ಹೆಂಡತಿಯರು. ಮದುವೆ ಆಗಿ 4-6 ವರ್ಷ ಆದ್ಮೇಲೆ ವಿಠ್ಠಲ ಪಂಥನಿಗೆ ವೈರಾಗ್ಯ ಬರ್ತದೆ. ಹೆಂಡತಿಯನ್ನ ಬಿಟ್ಟು ಸನ್ಯಾಸ ಸ್ವೀಕಾರ ಮಾಡ್ತಾನೆ ವಿಠ್ಠಲ ಪಂಥ. ಬಹಳ ಅದ್ಭುತವಾಗಿರ್ತಕ್ಕಂಥ ಪ್ರಸಂಗ ಇದು. ಸನ್ಯಾಸಿಯಾಗಿ ಕಾಶಿಗೆ ಹೊರಟು ಹೋದ ವಿಠ್ಠಲ ಪಂಥ. ಕೆಲವೊಂದು ದಿವಸಗಳು ಕಳೆದ ಮೇಲೆ ಅಲ್ಲಿ ರಾಮಾನಂದ ಗುರುಗಳು ಎಂತಕ್ಕಂಥವ್ರು ಬಂದರು. ಅವರು ಈ ವಿಠ್ಠಲ ಪಂಥನನ್ನು ನೋಡಿದರು. ರಾಮಾನಂದ ಗುರುಗಳಂತಾರೆ, ಏನು ವಿಠ್ಠಲ, ಕಾವಿಯ ಕಾಶಾಂಬರವನ್ನು ತೊಟ್ಟಿದೀಯ, ಜಡೆಯನ್ನ ಬಿಟ್ಟು, ಗಡ್ಡವನ್ನ ಬಿಟ್ಟು, ಕಾಲಲ್ಲಿ ಆವಿಗೆಯನ್ನ ಹಾಕಿ ಏನು ಸನ್ಯಾಸಿಯಾಗಿ ಏನು ಅಂತ ಕೇಳಿದ್ರು ರಾಮಾನಂದ ಗುರುಗಳು. ಹೌದ್ರಿ ಗುರುಗಳೇ, ನಾನು ಸನ್ಯಾಸಿಯಾಗಿದ್ದೇನೆ. ಮತ್ತು ನಿನ್ನ ಧರ್ಮಪತ್ನಿ, ಅವಳನ್ನು ಅಲ್ಲೇ ಬಿಟ್ಟು ನಾನು ಸನ್ಯಾಸಿಯಾಗಿದ್ದೇನೆ. ಗುರುಗಳಂತಾರೆ, ಹುಚ್ಚ, ಎಂಥ ದೊಡ್ಡ ತಪ್ಪು ಮಾಡ್ತೇನೆ ನೀನು. ಒಳ್ಳೆ ಸದ್ಗುಣವಂತ ಹೆಂಡತಿ ಇರುವಾಗ ವೈರಾಗ್ಯಕ್ಕೆ ಯಾವುದೇ ಕಾರಣಗಳೂ ಇಲ್ಲದ ಸಂದರ್ಭದಲ್ಲಿ ಅಂಥ ಒಬ್ಬ ಒಳ್ಳೆ ಹೆಂಡತಿಯನ್ನ ಬಿಟ್ಟು ಬರಾಕ ಹೆಂಗರ ಮನಸ್ಸಾತ್ವ ನಿನಗ? ದಾಂಪತ್ಯ ಅಂತಂದ್ರೆ ಅದು ಕನಿಷ್ಠ ಅಲ್ಲ, ಅದೊಂದು ಶ್ರೇಷ್ಠವಾಗಿರ್ತಕ್ಕಂಥದ್ದು. ದಾಂಪತ್ಯ ಕನಿಷ್ಠ ಅಂತ ತಿಳ್ಕೊಂಡು ಸನ್ಯಾಸಕ್ಕೆ ಬಂದಿದೆಯಲ್ಲ, ಎಂಥ ಮೂರ್ಖತನದ ಕೆಲಸ ಮಾಡ್ತೀನಿ. ಹೆಂಡತಿಯಾಗಿರ್ತಕ್ಕಂಥವಳು ಗಂಡನನ್ನೇ ನಂಬಿ ಬಂದಿರ್ತಾಳ. ತಾಯಿಯನ್ನು ಬಿಟ್ಟು, ತಂದೆಯನ್ನು ಬಿಟ್ಟು, ಹಿಂದೆ ಮುಂದೆ ಹುಟ್ಟಿರ್ತಕ್ಕಂಥ ಅಕ್ಕ ತಂಗಿ ಅಣ್ಣ ತಮ್ಮಂದಿರನ್ನು ಬಿಟ್ಟು, ಗಂಡ ಅಂದ್ರೆ ಗೊತ್ತಿರುವುದಿಲ್ಲ, ಗಂಡನ ಮನೆ ಅಂದ್ರೆ ಗೊತ್ತಿರುವುದಿಲ್ಲ, ಅಲ್ಲಿರ್ತಕ್ಕಂಥ ಸದಸ್ಯರು ಏನೇನು ಎಂತೆಂತು ಅನ್ನೋದು ಕೂಡ ಗೊತ್ತಿರೋದಿಲ್ಲ. ಹೆಣ್ಣಿನ ಭಾವ ಎಷ್ಟು ದೊಡ್ಡದು ಅಂತಂದ್ರ, ಇಂಥವನ ಜೊತೆಗೆ ನಿನ್ನ ಮದುವೆ, ಅವನ ಜೊತೆಯಲ್ಲೇ ನೀನು ಬಾಳ್ಬೇಕು ಅಂತ ತಿಳ್ಕೊಂಡು ಹೇಳಿದ್ರೆ ಸಾಕು, ಅಲ್ಲಿಯ ವಾತಾವರಣಕ್ಕೆ ಸಿದ್ಧಳಾಗ್ತಕ್ಕಂಥ ಒಂದು ದೊಡ್ಡ ಮನಸ್ಥಿತಿ ಆ ಹೆಣ್ಣಿನಲ್ಲಿ ಇರ್ತದೆ. ಗಂಡನಾಗಿರ್ತಕ್ಕಂಥವನು 3 ಗಂಟೆ ಹಾಕಿರ್ತಾನ, ಧರ್ಮೇ ಚ ಅರ್ಥೇ ಚ ಕಾಮೇ ಚ ನಾತಿ ಚರಾಮಿ ನಾತಿ ಚರಾಮಿ ನಾತಿ ಚರಾಮಿ. ನಾವು ಬಾಳ್ತಕ್ಕಂತಹ ಸಮಯದಲ್ಲಿ, ಬದುಕ್ತಕ್ಕಂತಹ ಸಮಯದಲ್ಲಿ ಎಂಥದೇ ಕಷ್ಟ ಬರಲಿ, ಎಂಥದೇ ನಷ್ಟ ಬರಲಿ, ಎಂಥದೇ ಒಂದು ಕ್ಲಿಷ್ಟವಾಗಿರ್ತಕ್ಕಂಥ ಸಂದರ್ಭಗಳು ಬಂದಾಗ್ಯೂ ಕೂಡ ಇಬ್ರು ಹೊಂದಾಣಿಕೆಯಿಂದ ಬಾಳೋಣ, ಪ್ರೀತಿಯಿಂದ ಬಾಳೋಣ, ನಗನಗುತ್ತಾ ಬಾಳೋಣ ಅಂತ ತಿಳ್ಕೊಂಡು
3 ಗಂಟನ್ನ ಬ್ರಹ್ಮ ಗಂಟನ್ನ ಹಾಕಿರ್ತಾನೆ ಗಂಡನಾಗಿರ್ತಕ್ಕಂಥವನು. ಎಲ್ಲ ಗುರು ಹಿರಿಯರು ಪಂಚಮಹಾಭೂತಗಳ ಸಾಕ್ಷಿಯಾಗಿ ಈ ರೀತಿಯಾಗಿ 3 ಗಂಟನ್ನ ಹಾಕಿರ್ತಕ್ಕಂಥ ನೀನು ನಿನ್ನನ್ನೇ ನಂಬಿಕೊಂಡು ಬಂದಿರತಕ್ಕಂಥ ನಿನ್ನ ಹೆಂಡತಿಯನ್ನು ಬಿಟ್ಟು ಬಂದಿಯಲ್ಲೋ ಹುಚ್ಚ, ನೀ ತಪ್ಪು ಮಾಡ್ದಿ ಅಂತ ಯಾವಾಗ ಬುದ್ಧಿವಾದ ಹೇಳಿದ್ರು, ಮತ್ತೆ ಆ ವಿಠ್ಠಲ ಪಂಥ ಏನು ಮಾಡ್ತಾನೆ ಅಂತಂದ್ರೆ ಆಳಂದಿಗೆ ಬಂದ, ಮತ್ತೆ ಹೆಂಡತಿಯನ್ನು ಕೂಡಿಕೊಂಡ. ಯಾವಾಗ ಸನ್ಯಾಸವನ್ನ ಸ್ವೀಕಾರ ಮಾಡಿ ಮತ್ತೆ ಒಂದು ಸಂಸಾರ ಜೀವನಕ್ಕೆ ಮತ್ತೆ ಕಾಲಿಟ್ಟ ವಿಠ್ಠಲ ಪಂಥ, ಅಲ್ಲಿರ್ತಕ್ಕಂಥ ಜನ ಇದಕ್ಕೆ ಒಪ್ಪಲಿಲ್ಲ. ಅವರಂತಾರೆ, ಗೃಹಸ್ಥ ಧರ್ಮವನ್ನ ಬಿಟ್ಟು ಸನ್ಯಾಸವನ್ನ ಸ್ವೀಕಾರ ಮಾಡಿ ಮತ್ತೆ ನೀ ಗೃಹಸ್ಥ ಧರ್ಮವನ್ನ ಸ್ವೀಕಾರ ಮಾಡಿದ್ದೆ ಆದ್ರೆ ಇದಕ್ಕಿಂತ ದೊಡ್ಡ ಪಾಪ ಕರ್ಮ ಮತ್ತೊಂದಿಲ್ಲ. ಹೀಗಾಗಿ ನಿನ್ನ ಈ ಜೀವನ ಅದು ಪಾಪದ ಜೀವನ. ನಿನ್ನಂತಹ ಪಾಪಿ ನಮ್ಮಗಳ ಮಧ್ಯ ಬದುಕಬಾರದು ಅನ್ನೋ ಕಾರಣಕ್ಕಾಗಿ ಆ ಕುಟುಂಬಕ್ಕೆ ಬಹಿಷ್ಕಾರ ಹಾಕ್ತಾರೆ. ಆಳಂದಿಯಲ್ಲಿ ಬಹಿಷ್ಕಾರ ಅಂದ್ರೆ ಗೊತ್ತಲ್ಲ, ಈಗ ಈ ಶಬ್ದ ನಮಗೆ ಕೇಳಲಿಕ್ಕೆ ಸಿಗೋದು ಬಹಳ ಅಪರೂಪ, ಆದರೆ ಹಿಂದೆ ಈ ಪದ್ಧತಿ ಇತ್ತು. ಊರಿನಿಂದ ಬಹಿಷ್ಕಾರ ಹಾಕುವುದು, ಸಮಾಜದಿಂದ ಬಹಿಷ್ಕಾರ ಹಾಕುವುದು. ಆತನಿಗೂ ನಮಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ಆತನ ಜೊತೆಗೆ ಆತನ ಕುಟುಂಬದ ಜೊತೆಗೆ ಯಾವುದೇ ರೀತಿಯ ವ್ಯವಹಾರಗಳು ಕೂಡ ನಡೆಸುವಂತಿಲ್ಲ. ಯಾವುದೇ ಶುಭ ಕಾರ್ಯನೇ ಇರಲಿ ಅಶುಭ ಕಾರ್ಯಗಳೇ ಇರಲಿ ಆತ ನಮ್ಮಲ್ಲಿ ಬರುವಂಗಿಲ್ಲ, ನಾವು ಅಲ್ಲಿಗೆ ಹೋಗುವಂಗಿಲ್ಲ. ಈ ತರದ ಒಂದು ಕಟ್ಟಳೆಗಳು, ಬಹಿಷ್ಕಾರ. ಆಗ್ಲಿ ಎಂದು ತಿಳ್ಕೊಂಡು ಧೈರ್ಯ ಮಾಡಿ ಆ ವಿಠ್ಠಲ ಪಂಥ ಬದುಕ್ತಾ ಇದ್ದ. ಮುಂದೆ ಈ ವಿಠ್ಠಲ ಪಂಥನಿಗೆ ಒಬ್ಬರಲ್ಲ ಇಬ್ಬರಲ್ಲ 4 ಜನ ಮಕ್ಕಳು ಹುಟ್ಟು. ಆ 4 ಜನ ಮಕ್ಕಳು ಎಂಥವರು, ಬಹಳ ಅದ್ಭುತ. ಅದೇನು ದೈವಿ ಕೃಪೆಯನ್ನು ಪಡ್ಕೊಂಡಿದ್ರೋ ಏನೋ ಎಂತ ಬಹಳ ಅದ್ಭುತವಾಗಿರ್ತಕ್ಕಂಥ ಆ 4 ಜನ ಮಕ್ಕಳು. ಹಿರಿಯವ ನಿವೃತ್ತಿನಾಥ, ಎರಡನೆಯವ ಜ್ಞಾನೇಶ್ವರ, ಮೂರನೆಯವ ಸೋಪಾನದೇವ, ನಾಲ್ಕನೆಯವಳು ಮುಕ್ತಾಯಿ ಅಂತ. ಅಂದ್ರೆ 3 ಜನ ಗಂಡ್ಮಕ್ಕಳು, ಒಬ್ಬಳು ಹೆಣ್ಮಗಳು. ನಿವೃತ್ತಿನಾಥ ಒಬ್ಬ ಅಪೂರ್ವ ಜ್ಞಾನಿ. ತಂದೆಯು ಸಾಮಾನ್ಯ ಇರಲಿಲ್ಲ, ಆತನು ಕೂಡ ಪರಮಜ್ಞಾನಿಯೇ. ಸಾಕಷ್ಟು ವೇದಶಾಸ್ತ್ರಗಳನ್ನು ಬಲ್ಲಿರ್ತಕ್ಕಂಥವನು. ಬ್ರಾಹ್ಮಣ ಧರ್ಮದಲ್ಲಿ ಯಾವಾಗ 8 ವರ್ಷ ಆಗ್ತದೆ ಅದಕ್ಕೆ ಉಪನಯನ ಮಾಡಬೇಕು ಅನ್ನೋ ಒಂದು ಪದ್ಧತಿ. ಸಾಮಾನ್ಯವಾಗಿ ನಮ್ಮ ವೀರಶೈವರಲ್ಲಿಯೂ ಕೂಡ ಆ ಪದ್ಧತಿ ಇರತಕ್ಕಂಥದ್ದು. ಅವರು ಜಂಗಮರಿದ್ರು ಅಂತಂದ್ರೆ ಅವರಿಗೆ ಅಯ್ಯಾಚಾರ, ಇನ್ನು ವೀರಶೈವರಿದ್ರು ಅಂದ್ರೆ ಲಿಂಗವಂತರು ಭಕ್ತ ವರ್ಗದವರಿದ್ರು ಅಂತಂದ್ರೆ ಅವರಿಗೆ ಶಿವದೀಕ್ಷೆ ಎಂಬತಕ್ಕಂಥದ್ದು. ಈ ರೀತಿಯಾಗಿ ನಮ್ಮಲ್ಲಿ ಇದ್ದ ಹಾಗೇನೆ ಅಲ್ಲಿಯೂ ಕೂಡ ಉಪನಯನ, ಅದನ್ನ ನಾವು ಸಾಮಾನ್ಯವಾಗಿ ಮುಂಜಿ ಅಂತ ಕರಿತೇವೆ. ಆ ವಿಠ್ಠಲ ಪಂಥ ತನ್ನ ಹಿರಿಯ ಮಗನಿಗೆ ಮುಂಜಿಯನ್ನ ಮಾಡಿಸ್ಬೇಕು ಅನ್ನೋ ಒಂದು ಸಂದರ್ಭ ಬಂದಾಗ, ಮತ್ತೆ ಮಾಡಲಿಕ್ಕೆ ಅಲ್ಲಿ ಪುರೋಹಿತರು ಬೇಕಲ್ಲ, ವಿಪ್ರ ಶ್ರೇಷ್ಠರು ಬೇಕಲ್ಲ, ಅವ್ರು ಯಾರು ಕೂಡ ಒಪ್ಪುವುದಿಲ್ಲ. ಸನ್ಯಾಸಿಯ ಮಕ್ಕಳಿಗೆ ನಾವು ಉಪನಯನವನ್ನು ಕೊಡುವುದಿಲ್ಲ. ಕಾರಣ, ಸನ್ಯಾಸಿಯ ಮಕ್ಕಳಿಗೆ ಯಾವುದೇ ಜಾತಿ ಇರುವುದಿಲ್ಲ, ಯಾವುದೇ ವರ್ಣ ಇರುವುದಿಲ್ಲ,
ಮತ್ತು ಅವರಿಗೆ ಯಾವುದೇ ರೀತಿಯ ಅಧಿಕಾರ ಇರೋದಿಲ್ಲ. ಒಂದು ರೀತಿಯಲ್ಲಿ ಅದು ಪಾಪದ ಮಕ್ಕಳು. ಹೀಗಾಗಿ ನಾವು ಉಪನಯನವನ್ನು ಕೊಡುವುದಿಲ್ಲ. ಎಷ್ಟೇ ಬೇಡಿದ್ರು, ಎಷ್ಟೇ ವಿನಂತಿ ಮಾಡಿದ್ರು ಕೂಡ ಅವರು ಒಪ್ಪಲಿಲ್ಲ. ಕಡೆಗೆ ಒಂದು ಮಾತು ಹೇಳ್ತಾರೆ ಇವರು ಬಗೆ ಬಗೆಯಾಗಿ ಬೇಡಿಕೊಂಡಾಗ, ನೀನು ಪೈಠಣ ಕ್ಷೇತ್ರ ಎಂತಕ್ಕಂಥದ್ದು ಬರ್ತದೆ ಅಲ್ಲಿ, ಆ ಪೈಠಣ ಕ್ಷೇತ್ರಕ್ಕೆ ಹೋಗಿ ಶುದ್ಧೀಕರಣ ಪತ್ರ ಅಲ್ಲಿಂದ ನೀ ತಂದಿದ್ದೆಯಾದ್ರೆ ನಾವು ನಿಮ್ಮ ಮಕ್ಕಳಿಗೆ ಉಪನಯನವನ್ನು ಮಾಡ್ತೇವೆ. ಅಂದ್ರೆ ನೀನು ಈಗ ಅಪವಿತ್ರ ಆಗಿದೆಯಾ, ಆ ಕ್ಷೇತ್ರಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಹಿರಿಯರಿಂದ ಒಂದಿಷ್ಟು ಧಾರ್ಮಿಕ ಸಂಸ್ಕಾರಗಳಿಂದ ನೀನು ಪರಿಶುದ್ಧನಾಗಿ ಬರಬೇಕು. ಪರಿಶುದ್ಧ ಆಗಿದಿ ಅನ್ನುವಂಗ ಅಲ್ಲಿಯ ಹಿರಿಯರು ನಿನಗ ಒಂದು ಶುದ್ಧೀಕರಣ ಪತ್ರ ಕೊಡಬೇಕು. ಆ ಪತ್ರ ತಂದಿ ಅಂತಂದ್ರೆ ನಿನ್ನ ಮಕ್ಕಳಿಗೆ ನಾವು ಮುಂಚಿ ಮಾಡ್ತೀವಿ ಅಂತ ತಿಳ್ಕೊಂಡು ಹೇಳ್ತಾರೆ. ಆಯ್ತು ಅಂತ ತಿಳ್ಕೊಂಡು ವಿಠ್ಠಲ ಪಂತ ಅಲ್ಲಿಗೆ ಹೋದ, ಅಲ್ಲಿಯ ಗುರುಗಳನ್ನ ಭೇಟಿಯಾದ, ಅಲ್ಲಿಂದ ಶುದ್ಧೀಕರಣ ಪತ್ರವು ಕೂಡ ತಂದ. ಆದರೂ ಕೂಡ ಇಲ್ಲಿ ಇರ್ತಕ್ಕಂಥ ಪುರೋಹಿತರು ಆತನ ಮಕ್ಕಳಿಗೆ ಉಪನಯನವನ್ನು ಮಾಡಲಿಕ್ಕೆ ಒಪ್ಪಿಕೊಳ್ಳಲಿಲ್ಲ. ಇದಕ್ಕ ಪ್ರಾಯಶ್ಚಿತ್ತ ಆದ್ರೂ ಕೂಡ ಏನು ಹೇಳಿ ಅಂತ ಹೇಳಿ ಅಂದಾಗ ಅವ್ರು ಹೇಳಿರ್ತಕ್ಕಂಥ ಒಂದೇ ಒಂದು ಮಾತು, ಇದಕ್ಕೆ ಪ್ರಾಯಶ್ಚಿತ್ತ ನೀವು ಈ ಲೋಕವನ್ನು ತ್ಯಜಿಸುವುದೇ ಇದಕ್ಕೆ ದೊಡ್ಡ ಪ್ರಾಯಶ್ಚಿತ್ತ. ಈ ಪ್ರಪಂಚದೊಳಗೆ ನಿಮ್ಗೆ ಇರೋ ಹಕ್ಕಿಲ್ಲ. ಮಕ್ಕಳಾದರೂ ಸುಖದಿಂದ ಇರಲಿ ಅಂತ ತಿಳ್ಕೊಂಡು ಆ ದಂಪತಿಗಳಿಬ್ಬರು, ಅಂದರೆ ವಿಠ್ಠಲ ಪಂಥ ಮತ್ತು ರುಕುಮಾಯಿ ಇಬ್ರು, ಹೇಗೂ ಮಕ್ಕಳು ಸ್ವಲ್ಪ ದೊಡ್ಡವರಾಗಿದ್ದಾರೆ, ಒಂದಿಷ್ಟು ತಿಳುವಳಿಕೆ ಬಂದದೆ, ಮೇಲಾಗಿ ಬುದ್ಧಿವಂತರದಾರ, ದೇವ್ರ ಕೃಪೆಯಿಂದ ಹೆಂಗೋ ಬದುಕ್ತಾರ ಅಂತ ತಿಳ್ಕೊಂಡು ಇಬ್ರು ಗಂಗಾ ನದಿಯಲ್ಲಿ ಮುಳುಗಿ ಆತ್ಮಹತ್ಯೆ ಮಾಡಿಕೊಂಡ್ರು. ಯಾರು? ಈ 4 ಮಕ್ಕಳ ತಂದೆ ತಾಯಿ. ಯಾವಾಗ ತಂದೆ ತಾಯಿ ಇಲ್ಲ ಅನ್ನೋದು ಗೊತ್ತಾಯಿತು ಆ ಮಕ್ಕಳಿಗೆ, ಆಕಾಶವೇ ತಲೆಯ ಮೇಲೆ ಬಿದ್ದ ಒಂದು ಅನುಭವ. ಹೆಂಗೆ ಬದುಕಬೇಕು ನಾವು? ಅದು ಸಹಜನೇ. ಮಕ್ಕಳಿಗೆ ಸರ್ವಸ್ವವೇ ತಂದೆ ತಾಯಿಗಳು. ತಂದೆ ತಾಯಿಗಳೇ ಇಲ್ಲ ಅಂತಂದ್ರೆ ಆ ಮಕ್ಕಳ ಬದುಕು ಹೆಂಗ ಬೆಳೆಯಲಿಕ್ಕೆ ಸಾಧ್ಯ ಹೇಳಿ? ನಿಜವಾಗಿರ್ತಕ್ಕಂಥ ಸಂಪತ್ತೇ ಮನೆಗೆ ತಂದೆ ತಾಯಿಗಳು. ಮನೆಯಲ್ಲಿ ತಂದೆ ಮತ್ತು ತಾಯಿ ಎಂಬತಕ್ಕಂಥ ಸಂಪತ್ತು ಇದ್ದಿದ್ದಿಲ್ಲ ಅಂತಂದ್ರೆ ಆ ಮನೆಯಲ್ಲಿ ಎಷ್ಟು ಜನ ಮಕ್ಕಳಿದ್ರೇನು, ನಾನಾ ಬಗೆಯ ಸಂಪತ್ತು ಇದ್ರೇನು, ನಾನಾ ಬಗೆಯ ಭಕ್ಷ್ಯ ಭೋಜನಗಳಿದ್ರು ಏನೂ ಕೂಡ ಪ್ರಯೋಜನ ಇಲ್ಲ. ಯಾಕ? ಅಲ್ಲಿ ನಿಜವಾಗಿರ್ತಕ್ಕಂಥ ಮನೆಯ ಒಡೆಯನೇ ಇಲ್ಲದ ಪಕ್ಷದಲ್ಲಿ ಆ ಮನೆಗೆ ಯಾವುದೇ ರೀತಿಯ ಬೆಲೆ ಇರೋದಿಲ್ಲ. ಆದರೂ ಕೂಡ ಅಣ್ಣನಾಗಿರ್ತಕ್ಕಂಥ ನಿವೃತ್ತಿನಾಥ ಬಹಳ ಧೈರ್ಯಶಾಲಿ. ಬಹುತೇಕ ಆ ಒಂದು ಮಹಾರಾಷ್ಟ್ರದ ಜನ, ಇದೊಂದು ಭಕ್ತಿ ಪಂಥದ ಜನ, ವಾರ್ಕಾರಿ ಜನಾಂಗ ಅಂತ ನಾವೇನು ಕರಿತೀವಿ, ವಾರ್ಕಾರಿ ಪಂಥದವರು. ಈ ನಿವೃತ್ತಿನಾಥನಿಗೆ ಒಂದು ಶಂಕರನ ಅವತಾರ ಅಥವಾ ಒಂದು ಶಂಕರನ ಚಿಕ್ಕಳೆ ಅವನಲ್ಲಿ ಇದ್ದಿರಬಹುದು ಅಂತಾನೆ ಭಾವಿಸ್ತಾರೆ. ಆತ ತನ್ನ 2 ತಮ್ಮಂದಿರು ಮತ್ತು ಒಬ್ಬಕ್ಕೆ ತಂಗಿ, ಯಾವುದೇ ರೀತಿಯ ಕೊರತೆ ಬರಬಾರದು, ತೊಂದರೆ ಬರಬಾರದು ಅಂತ ಬಹಳ ಬಹಳ ಪ್ರೀತಿಯಿಂದ ಅವರನ್ನ ಜೋಪಾನ ಮಾಡ್ತಾನೆ. ಆದರೂ ಕೂಡ ಜನರ ಅಪವಾದ ತಪ್ಪೋದೇ ಇಲ್ಲ. ಮೇಲಾಗಿ ಕಿತ್ತು ತಿನ್ನುವ ಬಡತನ, ವಿಪರೀತ ಬಡತನ, ಫಲ ಇಲ್ಲ, ಏನಿಲ್ಲ, ಒಂದು ಪುಟ್ಟಾದ ಗುಡಿಸಲು, ಭಿಕ್ಷೆಗೆ
ಹೋದರೆ ಪಾಪ ಹೊಟ್ಟೆಯ ತಾಪಕ್ಕೆ ಹಸಿವಿಗೆ ಭಿಕ್ಷೆಗೆ ಹೋದ್ರ ಸನ್ಯಾಸಿ ಮಕ್ಕಳು ಬಂದರು, ಪಾಪದ ಮಕ್ಕಳು ಬಂದರು ಅಂತ ತಿಳ್ಕೊಂಡು ಅಪಮಾನ ಮಾಡೋರೆ ಹೆಜ್ಜೆ ಹೆಜ್ಜೆಗೆ. ಹೊಟ್ಟೆ ತುಂಬ ಭಿಕ್ಷೆ ಬಿಡಿ, ನೀರು ಸಹಿತ ಯಾರು ಕೊಡಲಿಲ್ಲ. ಒಂದು ದಿವಸ ಬಹಳ ಬೈದರು ಜನ, ಬಹಳ ಬೈದರು. ಆವಾಗ ಎರಡನೇ ಮಗ ಜ್ಞಾನದೇವ ಎಂತಕ್ಕಂಥವನು, ಜ್ಞಾನೇಶ್ವರ ಎಂತಕ್ಕಂಥವನು ಮನೆಯೊಳಗೆ ಹೋಗಿ ಬಾಗಿಲನ್ನು ಹಾಕೊಂಡು ಜೋರಾಗಿ ಪಾಪ ಅಳ್ತಾ ಇದ್ದ. ಅಷ್ಟೇ ಸಿಟ್ಟು ಮಾಡ್ತಾ ಇದ್ದ. ನಾವು ಮಾಡಿದ ತಪ್ಪೇನು? ತಂದೆ ತಾಯಿ ತೀರು ಹೋದ್ರು, ಅಥವಾ ತಂದೆಯಿಂದ ಯಾವುದೇ ತಪ್ಪ ಆಗಿದ್ರು ಕೂಡ ನಾವು ಮಾಡಿದ ತಪ್ಪೇನು ಅಂತ ತಿಳ್ಕೊಂಡು ದುಃಖ ಮಾಡತಕ್ಕಂಥ ಸಮಯದೊಳಗ ತಂಗಿ ಮುಕ್ತಾಯಿ, ಪಾಪ ಆ ಮುಕ್ತಾಯಿ ಆಗ ಎಷ್ಟು ವಯಸ್ಸಿನವಳು ಅಂತಂದ್ರೆ ಬಹಳ ಆದ್ರೆ ಒಂದು 6-7 ವಯಸ್ಸಿನ ತಂಗಿ ಮುಕ್ತಾಯಿ ಬಾಗಲ್ ಬಡಿತಾಳೆ, ಅಣ್ಣ ಬಾಗಲ್ ತೆಗಿ. ನಾನು ಬಾಗಲ್ ತೆಗೆಯೋದಿಲ್ಲ ಅಂತ ಹೇಳಿ ಹಠ ಹಿಡಿತಾನೆ. ಆ 6-7 ವಯಸ್ಸಿನಲ್ಲಿ ಮುಕ್ತಾಯಿ ಎಂತಕ್ಕಂಥವಳು ಒಂದು ಪದ್ಯ ಬರಿತಾಳೆ ಅಣ್ಣನಿಗೋಸ್ಕರ, ಜ್ಞಾನೇಶ್ವರನಿಗೋಸ್ಕರ. ಇಂದಿಗೂ ಕೂಡ ಮಹಾರಾಷ್ಟ್ರದಲ್ಲಿ ಆ ಪದ್ಯ ತಾಟಿ ಉಗಡ ಜ್ಞಾನೇಶ್ವರ ಅನ್ನೋದು ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಪದ್ಯ. ಅದು ನೀವು ಕೂಡ ಕೇಳಿರ್ಬಹುದು ಅಂತ ನಾನು ತಿಳ್ಕೊಳ್ತೇನೆ. ಒಬ್ಬ 6-7 ವಯಸ್ಸದ ಒಂದು ಸಣ್ಣ ಪುಟ್ಟ ಬಾಲಕಿ ತಂಗಿ 8-10 ವರ್ಷದ ತನ್ನ ಅಣ್ಣನಿಗೆ ಉಪದೇಶ ಮಾಡ್ತಾಳೆ. ಎಂಥ ಅದ್ಭುತವಾಗಿರ್ತಕ್ಕಂಥ ಮಾತು. ಇದನ್ನು ನಾನು ತಮ್ಮ ಜೊತೆಗೆ ಈ ಸಂದರ್ಭಗಳನ್ನ ಹೇಳ್ತಾ ಹಂಚ್ಕೋಬೇಕಾಗಿರ್ತಕ್ಕಂಥದ್ದು. ತಾಟಿ ಉಗುಳ ಜ್ಞಾನೇಶ್ವರ, ಅಣ್ಣ ಜ್ಞಾನೇಶ್ವರ ಬಾಗಿಲನ್ನ ತೆಗೆ. ತಾಟಿ ಅಂತಂದ್ರೆ ಬಾಗಿಲು. ಸಂತ ಜೇಣೆ ಭಾವೆ ಜಗ ಬೋಲಣೆ ಸಹಾವೆ तरीच अंगी थोरपण जया नाही अभिमान. अण संत जेणे हावे जग बोलणे सहावे. अಣ್ಣ, ನೀನು ಕೇವಲ ಜ್ಞಾನದೇವ ಅಲ್ಲ, ನೀನು ಸಂತ ಜ್ಞಾನದೇವ ಆಗಬೇಕು. ಸಂತ ಆಗೋದು ಸುಲಭ ಏನು? ಯಾರು ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ತಾರ ಅವರು ಮಾತ್ರ ಸಂತರಾಗ್ಲಿಕ್ಕೆ ಸಾಧ್ಯ. ಅದು ಅಣ್ಣ, ನೀನು ಹಿಂಗ ಶಾಂತನಾಗಬೇಕು, ಹಿಂಗ ಸಿಟ್ಟಾಗಬಾರದು. ಸಂತ ಜೇಣೆ ಭಾವೆ ಜಗ ಬೋಲಣೆ ಸಹಾವೆ. ಜಗತ್ತು ನಮಗೆ ಏನೇ ಅಂದ್ರೂ ಕೂಡ ಸಹಿಸ್ಕೋಬೇಕು ಅಣ್ಣ. ಒಳ್ಳೇದು ಅನ್ನೋರು ಇರ್ತಾರ, ಕೆಟ್ಟದ್ದು ಅನ್ನೋರು ಇರ್ತಾರ. ಆ ಒಳ್ಳೆಯದನ್ನು ಮತ್ತು ಕೆಟ್ಟದ್ದನ್ನು ಸಮಾನವಾಗಿ ಯಾವ ವ್ಯಕ್ತಿ ತಗೊಳ್ತಾನ ಆತನೇ ಸಂತ ಆಗ್ತಾನ. ಅಣ್ಣ, ನೀ ಬಾಗಿಲು ತೆಗಿ. ತರಿಚ ಅಂಗಿ ಥೋರಪಣ ಜಯ ನಾಹಿ ಅಭಿಮಾನ. ನನಗೆ ಇವರೆಲ್ಲ ಬೈದ್ರು ಅಂತ ತಿಳ್ಕೊಂಡು ಮನಸ್ಸು ನೀ ಸಣ್ಣದು ಮಾಡ್ಕೊಂಡಿ ಅಂತಂದ್ರ, ಅಣ್ಣ, ಈ ಪ್ರಪಂಚದೊಳಗೆ ನೀ ದೊಡ್ಡ ವ್ಯಕ್ತಿ ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೀನು ಸಂತನಾಗಬೇಕು, ಬಾಗಿಲು ತೆಗಿ. ಥೋರಪಣ ಜಥೆ ವಸೆ ತೇಥೆ ಭೂತ ದಯಾ ಅಸೆ. रागे भरावे कवणासी आपण ब्रह्म सर्वदेशी. थोरपण जेते वसे तेते भूत दया असे. ಯಾರು ನಮಗೆ ಬೈದ್ರು, ಬಡದ್ರು, ನಮಗೆ ತೊಂದರೆ ಮಾಡಿದ್ರು ಎಂಬತಕ್ಕಂಥ ಒಂದು ಸಿಟ್ಟು ಅಥವಾ ದ್ವೇಷ ಮನಸ್ಸಿನಲ್ಲಿ ಉಳ್ಕೊಂಡ್ರ ನಾವು ದೊಡ್ಡವರಾಗಕ್ಕೆ ಸಾಧ್ಯ ಇಲ್ಲ. ಯಾವ ವ್ಯಕ್ತಿ ಸಂತ ಆಗ್ಬೇಕಾಗ್ತಾನ, ಮಹಾಂತ ಆಗ್ಬೇಕು ಅಂತ ಅನಿಸ್ಕೊಳ್ತಾನ, ಒಬ್ಬ ಶಿವಯೋಗಿ ಆಗ್ಬೇಕು ಅಂತ ಅನಿಸ್ಕೊಳ್ತಾನ, ಅವನಲ್ಲಿ ಮುಖ್ಯವಾಗಿ ಏನು ಬೇಕು ಅಂತಂತಂದ್ರ ಆಕಿ ಹೇಳ್ತಾಳೆ, ತೇತೆ ಭೂತ ದಯಾ ಅಸೆ. ಅಲ್ಲಿ ದಯಾ ಇರಬೇಕು. ಭೂತದಯ ಸರ್ವ ಜೀವಿಗಳಲ್ಲಿಯೂ ಕೂಡ
ದಯಾಭಾವನೆ ಇರಬೇಕು ಅಣ್ಣ, ಅದಕ್ಕೆ ನೀನು ಬಾಗಿಲು ತೆಗೆ. ರಾಗೆ ಭರಾವೆ ಕವಣಾಸಿ ಆಪಣ ಬ್ರಹ್ಮ ಸರ್ವದೇಶಿ. ಅಣ್ಣ, ಅವರು ನನಗೆ ಬೈದಾರ ಅಂತ ತಿಳ್ಕೊಂಡು ನೀ ಸಿಟ್ಟಿಗೆದ್ದಿಯಲ್ಲ, ಆ ಸಿಟ್ಟು ಎಂತಕ್ಕಂಥದ್ದೇ ಮನುಷ್ಯನ ದೊಡ್ಡ ವೈರಿ. ಯೋಗಿ ನಾಮ್ ಕೋಪ ಚಾಂಡಾಲ ಅಂತ ಒಂದು ಮಾತು ಬರ್ತದ. ಆತ ಎಷ್ಟೇ ದೊಡ್ಡ ವ್ಯಕ್ತಿ ಇದ್ರೂ ಕೂಡ ಅವನಲ್ಲಿ ಸಿಟ್ಟು ಎಂತಕ್ಕಂಥದ್ದು ಒಂದೇ ಇತ್ತು ಅಂತಂದ್ರ ಆ ಸಿಟ್ಟೆ ಆ ಯೋಗಿಯನ್ನ ಕಟುಕನನ್ನಾಗಿ ಮಾಡ್ತದ, ಕೆಟ್ಟವನನ್ನಾಗಿ ಮಾಡ್ತದ. ಅದಕ್ಕೆ ಅಣ್ಣ, ನಿನ್ನ ಹತ್ರ ಕೋಪ ಇರಬಾರ್ದು ಅಣ್ಣ. ಯಾಕ? ನೀ ನಾಳೆ ಬಹಳ ದೊಡ್ಡ ಸಂತನಾಗವನು, ಅದಕ್ಕ ಬಾಗಿಲನ್ನ ತೆಗೆ. ಯೋಗಿ ಪಾವನ ಮನಾಚ ಸಾಹಿ ಅಪರಾಧ ಮನಾಂಸ. ವಿಶ್ವ ರೋಗೆ ಝಾಲೆ ವನ್ನಿ ಸಂತಿ ಸುಖೇ ವಾವೆ ಪಾಣಿ. ಅಣ್ಣ, ಯಾವಾಗ ಈ ಸಿಟ್ಟು ಎಂತಕ್ಕಂಥ ಬೆಂಕಿ ಬರ್ತದ, ಆ ಸಮಯದಲ್ಲಿ ನೀನು ಕೂಡ ಬೆಂಕಿಯಾಗದೆ ನೀರು ಆಗಿದ್ದೇ ಆದಲ್ಲಿ ನೀನು ದೊಡ್ಡವನಾಗ್ತೀಯಪ್ಪ ಈ ಪ್ರಪಂಚದೊಳಗ. ಅದಕ್ಕೆ ಅಣ್ಣ, ನೀನು ಬಾಗಿಲನ್ನ ತೆರೆ ಅಂತ ತಿಳ್ಕೊಂಡು, ಬಾಗಿಲ ತೆರೆ ಅನ್ನೋದೇ ಒಂದು ಬಹಳ ದೊಡ್ಡ ಅಭಂಗ. ಆ 6-7 ವರ್ಷದ ಮುಕ್ತಾಯಿ ಆಗಿನ ಕಾಲದೊಳಗ ಹಾಡ್ತಾಳಲ್ಲ, ಇದು ಸಣ್ಣ ಮಾತ. ಯಾವಾಗ ತನ್ನ ತಂಗಿ, ಇಟ್ಟು ಸಣ್ಣ ವಯಸ್ಸಿನ ತಂಗಿ ಬಗೆ ಬಗೆಯಾಗಿ, ಅಣ್ಣ ನೀ ದೊಡ್ಡವನಾಗ್ಬೇಕು, ನೀ ಸಿಟ್ಟಿಗೆ ಹೇಳ್ಬಾರ್ದು, ನಿನ್ನಲ್ಲಿ ದಯ ಇರಬೇಕು, ನೀ ಹಂಗಾಗ್ಬೇಕು ಹಿಂಗಾಗ್ಬೇಕು ಅಂತ ತಿಳ್ಕೊಂಡು ತನ್ನ ತೊದಲುಗಳ ನುಡಿಗಳಿಂದ 4 ಒಳ್ಳೆಯ ಮಾತುಗಳನ್ನ ಹೇಳಿದಾಗ ಆವಾಗ ಸಿಟ್ಟು ಎಳಿತದ, ಸಮಾಧಾನ ಆಗ್ತದ ಆ ಜ್ಞಾನೇಶ್ವರನಿಗೆ. ಆವಾಗ ಆ ಬಾಗಿಲನ್ನ ತೆಗೆದು ತನ್ನ ತಂಗಿಯನ್ನ ಅಪ್ಕೊಳ್ತಾನಂತ. ತಂಗಿ, ನೀ ಎಷ್ಟು ದೊಡ್ಡವಳು, ನೀ ಎಷ್ಟು ದೊಡ್ಡವಳು. ಅಂಥ ಚಿಕ್ಕ ವಯಸ್ಸಿನಲ್ಲಿ ಬಹಳ ಅಪಾರವಾಗಿರ್ತಕ್ಕಂತಹ ಜ್ಞಾನ ಆ ಮುಕ್ತಾಯಿಗೂ ಮತ್ತು ನಿವೃತ್ತಿನಾಥನಿಗೂ, ಜ್ಞಾನದೇವನಿಗೂ ಮತ್ತು ಸೋಪಾನ ದೇವನಿಗೂ. ದಿವಸ ಆತು, 2 ದಿವಸ ಆತು, 3-4 ದಿವಸ ಆದ್ರೂ ಕೂಡ ಹೊಟ್ಟೆಗೆ ತುತ್ತು ಅನ್ನ ಇಲ್ಲ. ಯಾರೋ ಪುಣ್ಯಾತ್ಮರು ಒಂದು ಬೊಗಸೆ ಹಿಟ್ಟನ್ನ ಕೊಡ್ತಾರೆ. ಪಾಪ ಆ ತಂಗಿ ಮುಕ್ತಾಯಿ ಮನೆಗೆ ಬಂದು ಆ ಹಿಟ್ಟನ್ನ ನಾದುತ್ತಾಳ. ಆ ರೊಟ್ಟಿಯನ್ನು ಮಾಡಿ ಬೇಯಿಸಬೇಕಾದ್ರೆ ಹಂಚು ಸಹಿತ ಇರುವುದಿಲ್ಲ ಅವ್ರ ಮನೆಯೊಳಗೆ, ಅಷ್ಟು ಬಡತನ. ಕಟ್ಟಿಗೆ ಇಲ್ಲ, ಹಂಚಿಲ್ಲ, ಹೆಂಗ್ ಮಾಡ್ಬೇಕು? 2 ಅಲ್ಲ 3 ಜನ ಅಣ್ಣಂದಿರು 3 ದಿವಸದಿಂದ ಉಪವಾಸದರಂತ ತಿಳ್ಕೊಂಡು ಪಾಪ ಮುಕ್ತಾಯಿ ಕಣ್ಣೀರು ಹಾಕ್ತಾಳೆ. ಜ್ಞಾನೇಶ್ವರ ಅಂತನ, ತಂಗಿ ನೀ ರೊಟ್ಟಿ ಬಡಿ. ಅಣ್ಣ, ಹಂಚಿಲ್ಲ, ಹೆಂಗ್ ಮಾಡ್ಲಿ? ನೀ ರೊಟ್ಟಿ ಬಡದರ ಬಡಿ ಅಂತ ತಿಳ್ಕೊಂಡು ರೊಟ್ಟಿ ಬಡಿಯಕ್ಕೆ ಹಸ್ತನ ಜ್ಞಾನೇಶ್ವರ. ಪಾಪ ಆ ತಂಗಿ ರೊಟ್ಟಿ ಬಡಿತಾಳ. ತಂಗಿ, ನನ್ನ ಬೆನ್ನ ಮೇಲೆ ನೀ ರೊಟ್ಟಿಯನ್ನ ಬೇಯಿಸು ಅಂತ. ನನ್ನ ಬೆನ್ನ ಮೇಲೆ ನೀ ರೊಟ್ಟಿಯನ್ನ ಬೇಯಿಸು. ಬಾಗಿ ನಿಂತ ಮೇಲೆ ಹೊಂದಿಕೊಂಡಿರ್ತಕ್ಕಂಥ ಬಟ್ಟೆಯನ್ನ ತೆಗೆದ ಆ ತಂಗಿ ತಾನು ಮಾಡಿರ್ತಕ್ಕಂಥ ಆ ಅಂಗೈಯಷ್ಟು ರೊಟ್ಟಿ ಆ ಜ್ಞಾನೇಶ್ವರನ ಬೆನ್ನ ಮೇಲೆ ಹಾಕ್ತಾಳೆ. ನೋಡಿ, ಬಡತನದ ಬೇಗೆಯೋ ಅಥವಾ ಆ ಜ್ಞಾನೇಶ್ವರನಲ್ಲಿ ಇರತಕ್ಕಂಥ ಅದೊಂದು ಅಪೂರ್ವವಾಗಿರ್ತಕ್ಕಂಥ ಒಂದು ಬಲವೋ, ರೊಟ್ಟಿ ಉಬ್ಬುತ್ತದ, ಬೇಯ್ತದ, ಸುಡುತ್ತದ ರೊಟ್ಟಿ. ತಂಗಿಗೆ ಖುಷಿ ಆಗ್ತದ. ಆ ಒಂದು ರೊಟ್ಟಿಯೊಳಗೆ 4 ಭಾಗ ಮಾಡಿ ಮೊದಲಿಗೆ ಅಣ್ಣಂದಿರಿಗೆ ಕೊಟ್ಟು ಕೊನೆಗೆ ತಾನು ಉಳಿದಿರ್ತಕ್ಕಂಥ ಒಂದು ತುತ್ತು ರೊಟ್ಟಿಯನ್ನು ಆ ಮುಕ್ತಾಯಿ ತಿಂತಾಳೆ. ಜನ 1 ಅಲ್ಲ 2 ಅಲ್ಲ ನಾನಾ ಬಗೆಯಿಂದ ತೊಂದರೆ ಕೊಡ್ತಾರ. ಸಹಿಸುವುದಕ್ಕೆ ಪಾಪ ಅವರನ್ನೇ ಬಿಟ್ಟು ಬಿಡ್ತಾರೆ. ಎಷ್ಟು ಅದ್ಭುತವಾಗಿ ಅವರು ಬೆಳಿತಾರ ಅಂತಂದ್ರ, ನಾನಾ ಎಂತಕ್ಕಂತಹ ಜ್ಞಾನಿಗಳು ಕೂಡ ಅವರ ಮುಂದೆ ವಾದ ಮಾಡಲಿಕ್ಕೆ ಅಸಾಧ್ಯ ಅನ್ನುವ ಒಂದು ಅವ್ರು ಬೆಳಿತಾರ. ನೋಡಿ, ಒಂದು ದಿವಸ ಅನೇಕ ಜನ ಪುರೋಹಿತರು ಕೂಡ್ಯಾರ. ಅಲ್ಲಿ ಒಂದಿಷ್ಟು ವೇದಾಂತದ ಚರ್ಚೆಯನ್ನು ನಡೆಸ್ಯಾರ.
ಆ ಚರ್ಚೆಯಲ್ಲಿ ನಾವು ಕೂಡ ಭಾಗಿಯಾಗಬೇಕು ಅಂತೇಳಿ ಹೋಗ್ಯಾರ. ಆವಾಗ ಮತ್ತೆ ಅದೇ ನಿಂದನೆ ಮಾತು, ಸನ್ಯಾಸಿ ಮಕ್ಕಳು, ಪಾಪದ ಮಕ್ಕಳು, ಇವರಿಗೆ ಎಲ್ಲಿ ಬರ್ತಕ್ಕಂಥ ಅಧಿಕಾರ ಇಲ್ಲ, ಕೇಳತಕ್ಕಂಥ ಅಧಿಕಾರ ಇಲ್ಲ. ಇಲ್ಲಿವರೆಗೆ ಸುಮ್ಮನಿರ್ತಕ್ಕಂಥ ಆ ಮಕ್ಕಳು ಈಗ ಸುಮ್ಮನೆ ಇರಲಿಲ್ಲ. ಅವರು ನೀವು ಪಾಪದ ಮಕ್ಕಳು, ನಿಮಗೆ ಯಾವುದೇ ಜಾತಿ ಇಲ್ಲ, ಯಾವುದೇ ವರ್ಣ ಇಲ್ಲ ಅಂತ ತಿಳ್ಕೊಂಡು ಅವರು ಹೇಳಿದಾಗ ಯಾವ ಜಾತಿ ಅಂತ ಕೇಳಿದ್ರು. ಯಾರು? ಅಣ್ಣನಾಗಿರ್ತಕ್ಕಂಥ ನಿವೃತ್ತಿನಾಥ. ಈ ಪ್ರಪಂಚದಲ್ಲಿ ಇರ್ತಕ್ಕಂಥದ್ದು ಮನುಷ್ಯ ಜಾತಿ. ಈ ಎಲ್ಲ ಜಾತಿಗಳ ವ್ಯವಸ್ಥೆಯನ್ನ ಮಾಡಿಕೊಂಡಿರ್ತಕ್ಕಂಥವ್ರು ಮನುಷ್ಯರು. ಪರಮಾತ್ಮ ಯಾವ ಜಾತಿಗಳನ್ನ ಹುಟ್ಟಿಸಿಲ್ಲ, ಯಾವ ಜಾತಿಗಳನ್ನು ನಿರ್ಮಾಣ ಮಾಡಿಲ್ಲ. ಹೊಲೆಗಂಡಲ್ಲದೆ ಪಿಂಡದ ನೆಲೆಗಾಶ್ರಯವಿಲ್ಲ. ಬಸವಣ್ಣವ್ರು ಹೇಳ್ತಾರಲ್ಲ, ಹೊಲೆಗಂಡಲ್ಲದೆ ಪಿಂಡದ ನೆಲೆಗಾಶ್ರಯವಿಲ್ಲ. ಜಲಬಿಂದುವಿನ ವ್ಯವಹಾರ ಒಂದೇ. ಆಶ್ರಯ, ಆಮಿಷ, ರೋಷ, ಹರುಷ ಎಲ್ಲವೂ ಒಂದೇ. ಸಪ್ತಧಾತು ಸಮಂ ಪಿಂಡಂ ಸಮಯೋನಿ ಸಮುದ್ಭವಂ ಎಂಬುದಾಗಿ ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸನಿಕ್ಕಿ ಸಾಲಿಗನಾದ, ವೇದವನೋದಿ ಹಾರುವನಾದ ಕರ್ಣದಲ್ಲಿ ಜನಿಸಿದವರುಂಟೇ ಜಗದೊಳಗೆ ಅಂತ ಕೇಳ್ತಾರೆ ಬಸವಣ್ಣವರು. ಈ ಜಾತಿಯ ವ್ಯವಸ್ಥೆಗಳನ್ನು ತಂದವರು ನಾವು. ಇಲ್ಲಿ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿರ್ತಕ್ಕಂಥ ಪಾಪ ಈ ಮಕ್ಕಳಿಗೆ, ಆ ಬ್ರಾಹ್ಮಣರೇ ಇಲ್ಲಿ ವಿರೋಧಿಗಳು. ಎಂಥ ವಿಪರ್ಯಾಸ. ಆವಾಗ ಆ ಮಕ್ಕಳು ಈ ವ್ಯವಸ್ಥೆಯನ್ನ ನೋಡಿ 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 ಸಿಟ್ಟಿಗೆಳ್ತಾರೆ. ಯಾವುದು ಜಾತಿ? ಏನು ನೀವು ಸಪ್ತ ಋಷಿಗಳು ಅವರು ಬಹಳ ಶ್ರೇಷ್ಠರು ಅಂತ ತಿಳ್ಕೊಂಡು ನೀವು ಹೇಳ್ತೀರಿ. ಆ ಸಪ್ತ ಋಷಿಗಳಲ್ಲಿ ಬ್ರಾಹ್ಮಣರ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಋಷಿಗಳು ಯಾರು? ನಿವೃತ್ತಿನಾಥ ಕೇಳ್ತಾನೆ ನೋಡಿ, ಎಂಥ ಅದ್ಭುತವಾಗಿರ್ತಕ್ಕಂಥ ಮಾತು. ವ್ಯಾಸ ಬೋಯಿತಿಯ ಮಗ, ಮಾರ್ಕಂಡೇಯ ಮಾತಂಗಿಯ ಮಗ, ಅಗಸ್ತ್ಯ ಕಬ್ಬಿಲ, ದುರ್ವಾಸ ಮಚ್ಚಿಗ, ಕಶ್ಯಪ ಕಮ್ಮಾರ, ಕೌಂಡಿನ್ಯ ನಾವಿದ. ಇವರೆಲ್ಲರೂ ಕೂಡ ಸಣ್ಣ ಜಾತಿಯಲ್ಲೇ ಹುಟ್ಟಿರ್ತಕ್ಕಂಥವರು. ಆದ್ರೆ ಇವತ್ತು ಯಾಕೆ ದೊಡ್ಡವರಾದ್ರು ಅಂತಂದ್ರ ದೊಡ್ಡತನದಿಂದ, ಕರ್ಮದಿಂದ. ಜನ್ಮನ ಜಾಯತೆ ಶೂದ್ರ ಕರ್ಮಣ ದ್ವಿಜ ಉಚ್ಯತೆ. ನಾವು ಮಾಡುವ ಒಳ್ಳೆಯ ಕಾರ್ಯಗಳಿಂದ ನಾವೆಲ್ಲರೂ ದೊಡ್ಡವರಾಗ್ಲಿಕ್ಕೆ ಸಾಧ್ಯ ಐತೆ ಹೊರತು ಇವತ್ತು ನಾವು ದೊಡ್ಡ ಕುಲದಾಗ ಹುಟ್ಟಿದ ಮಾತ್ರಕ್ಕೆ ನಾವು ಯಾರು ಕೂಡ ದೊಡ್ಡವರಾಗುವುದಿಲ್ಲ. ಯಾಕೆ? ದೊಡ್ಡ ಗುಣಗಳು ಬೇಕಲ್ಲ ನಮ್ಮಲ್ಲಿ, ಆದರ್ಶ ಗುಣಗಳು ಬೇಕಲ್ಲ, ಮೌಲ್ಯಗಳು ಬೇಕಲ್ಲ. ಮೌಲ್ಯಗಳಿಗೆ ಮೌಲ್ಯ ಐತೆ ಹೊರತು ಕೇವಲ ಆ ಬಟ್ಟೆಯಲ್ಲಿ ಹುಟ್ಟಿದ ಮಾತ್ರಕ್ಕೆ ನಮಗೆ ಆ ಮೌಲ್ಯ ಪ್ರಾಪ್ತಿಯಾಗುವುದಿಲ್ಲ. ಅಂದಾಗ ಜ್ಞಾನೇಶ್ವರ ಅಂತಾನೆ, ಅಣ್ಣ ನೀ ಹೇಳಿದ ಮಾತು ಸತ್ಯ, ನೀ ಹೇಳಿದ ಮಾತು ಸತ್ಯ. ಯಾವುದೇ ಜಾತಿ ಇರಲಿ, ಯಾವುದೇ ಧರ್ಮ ಇರಲಿ, ಪರಮಾತ್ಮ ಮಾತ್ರ ಎಲ್ಲರ ಹೃದಯದಲ್ಲಿಯೂ ಇದ್ದಾನೆ. ಇವತ್ತು ಯಾರು ಕೀಳು ಕುಲ ಅಂತ ತಿಳ್ಕೊಂಡು ಹೇಳ್ತಾರೆ, ಅವರ ಹೃದಯದಲ್ಲಿ ಇರ್ತಕ್ಕಂಥ ಪರಮಾತ್ಮ ಬೇರೆ ಅಲ್ಲ. ಮೇಲು ಕುಲ ಎಂತಕ್ಕಂಥದ್ದು ಏನು ಅದಲ್ಲ, ಅವರ ಹೃದಯದಲ್ಲಿ ಇರ್ತಕ್ಕಂತಹ ಪರಮಾತ್ಮ ಬೇರೆ ಅಲ್ಲ. ಅಷ್ಟೇ ಯಾಕೆ, ಸಕಲ ಜೀವ ಜಂತುಗಳ ಹೃದಯದಲ್ಲಿ ಇರ್ತಕ್ಕಂತಹ ಪರಮಾತ್ಮನೂ ಕೂಡ ಒಬ್ಬನೇ ಆಗಿದ್ದಾನೆ ಅಂತ ತಿಳ್ಕೊಂಡು ಯಾವಾಗ ಜ್ಞಾನೇಶ್ವರ ಅಂದ, ಅಲ್ಲಿ ಇರ್ತಕ್ಕಂತಹ ಪುರೋಹಿತರಿಗೆ ಸಿಟ್ಟು ಬಂತು. ಯಾರೋ ಒಂದು ಕೋಣವನ್ನು ಹಿಡ್ಕೊಂಡು ನಡೆದಿದ್ರು. ಆವಾಗ ಆ ಪುರೋಹಿತ ಅಂದ, ಏ ಜ್ಞಾನೇಶ್ವರ, ಚೋಟುದ್ದ ಅದಿ, ಇನ್ನು 10-12 ವಯಸ್ಸು ಸಹಿತ ನಿನಗಾಗಿಲ್ಲ. ಎಲ್ಲರಲ್ಲಿಯೂ ಕೂಡ ಪರಮಾತ್ಮ ಅದನ, ಆ ಪರಮಾತ್ಮ ಒಂದೇ ಸ್ವರೂಪ ಅದನ ಅಂತ ಅಂತೀಯಲ್ಲ. ಹಾಗಾದ್ರೆ ಇಲ್ಲಿ ಏನು ಕೋಣ ಹೋಗ್ತಾ ಇದೆಯಲ್ಲ, ಆ ಕೋಣನಿಂದ ನೀನು ವೇದವನ್ನು ಓದಿಸಬಲ್ಲೆಯಾ? ನೋಡ್ರಿ ಎಂಥ ಪ್ರಶ್ನೆ ಹಾಕ್ತಾರೆ. ಆ ಕೋಣನ ಬಾಯಿಂದ ನೀನು ವೇದವನ್ನು ಓದಿಸಬಲ್ಲೆಯಾ? ಆವಾಗ ಜ್ಞಾನದೇವ ಅಂತಾನೆ, ಎಲ್ಲ ಜೀವಿಗಳಲ್ಲಿ ಇರತಕ್ಕಂಥ ಆ ಪರಮಾತ್ಮ ಒಬ್ಬನೇ ಆದಲ್ಲಿ ನಾನು ಆ ಕೋಣನಿಂದ ವೇದವನ್ನು ಓದಿಸಬಲ್ಲೆ ಅಂದಾಗ ಎಲ್ಲರೂ ಕುಹಕ ನುಡಿಗಳನ್ನ ಹೇಳ್ತಾರೆ. ಇದು ಹೆಂಗ ಸಾಧ್ಯ, ಏನು ಹುಚ್ಚದ ನೀನು ಹಾಗೆ ಹೀಗೆ ಅಂತ. ಹಾಗಾದ್ರೆ ಆ ಕೋಣನಿಂದ ನೀನು ವೇದವನ್ನು ಓದಿಸಿ ತೋರಿಸು ಅಂದಾಗ
ಜ್ಞಾನೇಶ್ವರ ಸಾಮಾನ್ಯ ಇರಲಿಲ್ಲ. ನಿವೃತ್ತಿನಾಥನಲ್ಲಿ ಶಂಕರನ ಒಂದು ಕಳೆ ಇದ್ರೆ ಜ್ಞಾನದೇವನಲ್ಲಿ ಒಂದು ವಿಷ್ಣುವಿನ ಕಳೆ ಇತ್ತು ಅಂತ ತಿಳ್ಕೊಂಡು ಹೇಳ್ತಾರೆ. ಸಾಮಾನ್ಯ ಇರಲಿಲ್ಲ. ಆ ಕೋಣದ ಹತ್ರ ಬಂದು ಕೋಣದ ಮಸ್ತಕದ ಮೇಲೆ ಹಸ್ತವನ್ನ ಇಟ್ಟು ಭಗವಂತನನ್ನ ಪ್ರಾರ್ಥನೆಯನ್ನ ಮಾಡಿ ಯಾವ ರೀತಿಯಾಗಿ ಜ್ಞಾನದೇವರು ವೇದಗಳನ್ನ ಹೇಳ್ತಾರೆ, ನೀನು ಹೇಳು ಅಂತ ಆ ಕೋಣನಿಗೆ ಆಜ್ಞೆಯನ್ನ ಮಾಡಿದಾಗ ಆ ಕೋಣವು ಕೂಡ ವೇದವನ್ನ ನುಡಿಯಿತು ಎಂತಕ್ಕಂಥ ಒಂದು ಇತಿಹಾಸ ಜ್ಞಾನದೇವರ ಚರಿತ್ರೆಯಲ್ಲಿ ಬರ್ತಕ್ಕಂಥದ್ದು. ಯಾವಾಗ ಆ ಕೋಣ ಒಂದಲ್ಲ ಎರಡಲ್ಲ 4 ವೇದಗಳನ್ನ ಹಾಗೆ 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 ಹೇಳ್ತೋ ಅಲ್ಲಿ ಇರ್ತಕ್ಕಂಥ ಪುರೋಹಿತರು ಗಾಬರಿಯಾದರು. ಅಷ್ಟೇ ಅಲ್ಲ, ಯಾರನ್ನ ನಾವು ಪಾಪದ ಮಕ್ಕಳು, ಸನ್ಯಾಸಿಯ ಮಕ್ಕಳು ಅಂತ ತಿಳ್ಕೊಂಡು ನಾವು ದೂರ ಇಟ್ಟಿದ್ವಿಯೋ ಈ 4 ಅತ್ಯಂತ ಶ್ರೇಷ್ಠರು ಅಂತ ತಿಳ್ಕೊಂಡು ಅವರನ್ನ ಒಪ್ಪಿಕೊಳ್ತಾರೆ, ಅವರನ್ನ ಅಪ್ಪಿಕೊಳ್ತಾರೆ. ಹೀಗೆ ಇನ್ನಷ್ಟು ದಿನಗಳು ಕಳೀತವೆ ಕಳೀತವೆ ಕಳೀತವೆ. ಎಷ್ಟು ದೊಡ್ಡ ಜ್ಞಾನಿ ಆದ್ರು ಜ್ಞಾನದೇವರು ಅಂತಂದ್ರ, ಇಲ್ಲಿ ನಿವೃತ್ತಿನಾಥರು ಕೂಡ ಬಹಳ ದೊಡ್ಡ ಜ್ಞಾನಿಗಳೇ. ಆದರೆ ಯಾವುದೇ ಗ್ರಂಥಗಳನ್ನ ಬರೀಲಿಲ್ಲ, ಯಾವುದೇ ಪದ್ಯಗಳನ್ನ ಅವರು ಹಾಡಲಿಲ್ಲ. ಬದಲಾಗಿ ತನ್ನಲ್ಲಿ ಇರ್ತಕ್ಕಂಥ ಎಲ್ಲ ಜ್ಞಾನವನ್ನ ತಮ್ಮನಿಂದ ಅವರು ಹೊರ ಹಾಕ್ತಕ್ಕಂಥ ಪ್ರಯತ್ನ ಮಾಡಿದ್ರು. ಸುಮಾರು ಒಂದು 14-15 ವಯಸ್ಸಿನಲ್ಲಿ ಜ್ಞಾನದೇವರು ಅದ್ಭುತವಾಗಿರ್ತಕ್ಕಂಥ ಒಂದು ಗ್ರಂಥವನ್ನ ಬರೀತಾರೆ. ಅದು ಭಗವದ್ಗೀತೆ. ಆ ಭಗವದ್ಗೀತೆ ಸಂಸ್ಕೃತದಲ್ಲಿ ಇರ್ತಕ್ಕಂಥ ಒಂದು ಕಾರಣಕ್ಕಾಗಿ ಜನಸಾಮಾನ್ಯರಿಗೆಲ್ಲ ಮುಟ್ಲಿ. ಆವಾಗ ಆ ಭಗವದ್ಗೀತೆ ಅನ್ನೋದು ಕೇವಲ ಒಂದು ವರ್ಗಕ್ಕೆ ಮೀಸಲಾಗಿರ್ತಕ್ಕಂಥ ಗ್ರಂಥವಾಗಿತ್ತು. ಆದರೆ ಶ್ರೀಕೃಷ್ಣ ಉಪದೇಶ ಮಾಡಿರ್ತಕ್ಕಂಥ ಆ ಗ್ರಂಥ ಯಾವುದೇ ಒಂದು ಜಾತಿ ಧರ್ಮವನ್ನ ಕುರಿತು ಉಪದೇಶ ಮಾಡಿರ್ತಕ್ಕಂಥ ಗ್ರಂಥವಾಗಿರದೆ ಇಡೀ ಮನುಕುಲಕ್ಕೆ ಉದ್ಧಾರ ಆಗ್ಲಿ ಅನ್ನೋ ಕಾರಣಕ್ಕಾಗಿ ಉಪದೇಶ ಮಾಡಿರ್ತಕ್ಕಂಥದ್ದು ಶ್ರೀಮದ್ ಭಗವದ್ಗೀತೆ. ಅದನ್ನ ಅವರು ಮರಾಠಿಯೊಳಗ ಭಾವಾನುವಾದ ಮಾಡ್ತಾರೆ ಜ್ಞಾನೇಶ್ವರರು. ಅದಕ್ಕೆ ಎಲ್ಲಾ ಜನ ಜ್ಞಾನೇಶ್ವರಿ ಅಂತಾನೆ ಕರೀತಾರೆ. ಮುಂದೆ ಅವರು ಅನುಭವಾಮೃತ ಎಂತಕ್ಕಂಥದ್ದು ಇನ್ನೊಂದು ಗ್ರಂಥ ಬರೀತಾರೆ. ಆ ಅನುಭವಾಮೃತ ಗ್ರಂಥ ಎಷ್ಟೊಂದು ಅದ್ಭುತ ಅಂತಂದ್ರ, ಈಗ ಸಾಕ್ಷಾತ್ಕಾರ ಅಂತ ನಾವೇನು ಕೇಳ್ತೀವಲ್ಲ, ಭಗವಂತನ ಸಾಕ್ಷಾತ್ಕಾರ, ಆ ಭಗವಂತ ಸಾಕ್ಷಾತ್ಕಾರದ ಅನುಭವ ಹೇಗಿರ್ತದೆ, ಆ ಭಕ್ತ ಭಗವಂತನನ್ನ ಸಾಕ್ಷಾತ್ಕಾರ ಮಾಡಿಕೊಂಡ ನಂತರ ಆ ಭಕ್ತನ ಅನುಭವ ಹೇಗಿರ್ತದೆ ಅನ್ನೋದನ್ನೇ ಬಹಳ ಅದ್ಭುತವಾಗಿ ಬರೆದಿರ್ತಕ್ಕಂತಹ ಗ್ರಂಥ ಅನುಭವಾಮೃತ ಎಂತಕ್ಕಂಥದ್ದು. ಅದು ಕೂಡ ಮರಾಠಿಯಲ್ಲೇ ಇರ್ತಕ್ಕಂಥದ್ದು. ಹೀಗೆ ಅನೇಕ ಗ್ರಂಥಗಳನ್ನ ಬರೀತಾರೆ. ಹೀಗಾಗಿ ಜ್ಞಾನದೇವರ ಕೀರ್ತಿ ಎಲ್ಲ ಕಡೆಗೆ ಹರಡ್ತದೆ. ಆಗಿನ ಕಾಲದೊಳಗ 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 1400 ವರ್ಷಗಳ ಕಾಲ ಬದುಕಿರ್ತಕ್ಕಂಥ ಒಬ್ಬ ಮಹಾನ್ ಯೋಗಿ ಇರ್ತಾರೆ. ಆತನ ಹೆಸರು ಚಾಂಗದೇವ ಅಂತ. ತಾಯಿ ನಿಮ್ಮ ಹೆಸರು ಕೇಳಿರ್ಬೋದು. ಚಾಂಗದೇವ ಎಂತಕ್ಕಂಥ ಒಬ್ಬ ಮಹಾನುಭಾವ, ಹಠಯೋಗಿ, ಬಹಳ ದೊಡ್ಡ ತಪಸ್ವಿ. ನಮ್ಮ ಭಾಗದಲ್ಲಿಯೂ ಕೂಡ ಅನೇಕ ಜನ ನಮ್ಮ ಶರಣರನ್ನು ನಾವು ಕಾಣ್ತೇವೆ. ಇಲ್ಲಿ ಬಸಳ್ಳಿ ಅಂತದ, ಅಲ್ಲಿ ಬೂದೀಶ್ವರ ಸ್ವಾಮಿಗಳು ಅಂತ ತಿಳ್ಕೊಂಡು 770 ವರ್ಷ ಬರ್ತಿರೋರು. ಇಲ್ಲೇ ಅಂಕಲಿಗಿ ಅಡವಿ ಸಿದ್ದೇಶ್ವರ ಅಂತ ಬರ್ತಾರೆ ಬೆಳಗಾವಿ ಜಿಲ್ಲೆಯಲ್ಲಿ. ಅವರನ್ನು ಕೂಡ 775 ವರ್ಷಗಳ ಕಾಲ ಬದುಕಿರ್ತಕ್ಕಂಥವರು. ಇಲ್ಲಿ ಬಾಗಲಕೋಟೆ ಹತ್ರ ಕಬತ್ಗಿ ಅಂತ ಬರ್ತದೆ, ಅಲ್ಲಿ ಹುಚ್ಚೇಶ್ವರ ಸ್ವಾಮಿಗಳು ಅಂತ ಆಗಿ ಹೋಗಿದ್ದಾರೆ. ಅವರು ಕೂಡ 500 ವರ್ಷಗಳ ಕಾಲ ಬದುಕಿದ್ದವರು. ಇವರೆಲ್ಲರೂ ಯೋಗ ಮಾರ್ಗದಿಂದ, ಯೋಗದ ಸಾಧನೆಯಿಂದ ಆಯುಷ್ಯ ವೃದ್ಧಿಯನ್ನು ಮಾಡಿಕೊಂಡು ಬದುಕಿರ್ತಕ್ಕಂಥ ಮಹಾತ್ಮರು ಇವರೆಲ್ಲರೂ ಕೂಡ. ಆಗಿನ ಕಾಲದಲ್ಲಿ ಚಾಂಗದೇವ ಎಂತಕ್ಕಂಥ ಒಬ್ಬ ತಪಸ್ವಿ, ಒಬ್ಬ ಹಠಯೋಗಿ ಎಷ್ಟು ವರ್ಷಗಳ ಕಾಲ ಬದುಕಿದ್ದ ಅಂತಂದ್ರೆ 1400 ವರ್ಷಗಳ ಕಾಲ. ಆತ ವಿಚಾರ ಮಾಡ್ತಾನೆ, ಒಬ್ಬ ಸಣ್ಣ ಬಾಲಕ
ಒಂದು 15-16 ವರ್ಷದ ಬಾಲಕ ಅದ್ಭುತವಾಗಿರ್ತಕ್ಕಂತಹ ಗ್ರಂಥ ಬರ್ದಾನೆ, ಅದ್ಭುತವಾಗಿರ್ತಕ್ಕಂತಹ ಉಪದೇಶ ಮಾಡ್ತಾನೆ, ಅದ್ಭುತವಾಗಿರ್ತಕ್ಕಂತಹ ಜ್ಞಾನ ಅವನಲ್ಲಿ ಅದ ಅಂತ ತಿಳ್ಕೊಂಡು ಜಗತ್ತೇ ಹೇಳಾಕತ್ತದ. ಅವನನ್ನ ನೋಡ್ಬೇಕು ಅನ್ನೋ ಆಶೆ ಯಾರಿಗಾತು? ಆ ಚಾಂದ್ ದೇವರಿಗಾತು. ಹಾಗಾದ್ರೆ ಅವರನ್ನು ನಾವು ಭೇಟಿ ಮಾಡ್ಲಿಕ್ಕೆ ಹೋಗ್ಬೇಕಲ್ಲ, ಮುಂಚಿತವಾಗಿ ತಿಳಿಸ್ಬೇಕಲ್ಲ ಅವರಿಗೆ. ನಾನೊಂದು ಪತ್ರ ಬರಿಬೇಕು ಅಂತ ತಿಳ್ಕೊಂಡು ಪತ್ರ ಬರೆಯಕ್ಕೆ ಶುರು ಮಾಡಿದ್ರು ಚಾಂದ್ ದೇವರು. ನಿಮಗೆ ಬಹಳ ವಿಚಿತ್ರ ಅನಿಸ್ತದ. ಏನಂತ ಪತ್ರ ಬರಿಬೇಕು ಅಂತ ವಿಚಾರ ಮಾಡಕ ಒಂದು ವಾರ ಹೋತಂತವ್ರಿಗೆ. ಯಾಕ? ಏನು ನಮಸ್ಕಾರ ಅಂತ ಬರಿಬೇಕು, ಏನು ಆಶೀರ್ವಾದ ಅಂತ ಬರಿಬೇಕು? ನಮಸ್ಕಾರ ಅಂತ ಬರದೆ ಅಂತಂದ್ರ ನಾನು ಮಹಾನ್ ತಪಸ್ವಿ, 1400 ವರ್ಷಗಳ ಕಾಲ ಬದುಕಿರ್ತಕ್ಕಂಥ ಒಬ್ಬ ಮಹಾನ್ ಹಠಯೋಗಿ. ನೋಡ್ರಿ, ಇಷ್ಟು ವರ್ಷ ಬದುಕುದ್ರ ಸಹಿತ ನಾ ಅನ್ನೋದು ಯಾರಿಗೂ ಬಿಟ್ಟಿರೋದಿಲ್ಲ. ಅದು ಸ್ವಲ್ಪ ಸೂಕ್ಷ್ಮವಾಗಿ ಇರೋದ. ನಿಮಗೊಂದೊಂದು ನಮೂನಿ ಈ ತರ ಒಂದು ನಾ ಅನ್ನೋದು ಇದ್ರೆ ನಮಗೂ ನಮ್ಮೊಳಗೂ ಕೂಡ ಒಂದೊಂದು ನಮೂನಿ. ಅದು ನಾನು ಅಷ್ಟು ಪೂಜೆ ಮಾಡಿಕೊಂಡೆ, ಇಷ್ಟು ಜಪ ಮಾಡಿದೆ, ಇಷ್ಟು ತಪ ಮಾಡಿದೆ, ಇಷ್ಟು ಸೇವಾ ಮಾಡಿದೆ, ಇಷ್ಟು ದಾಸೋಹ ಮಾಡಿದೆ ಅನ್ನೋದು ಸೂಕ್ಷ್ಮವಾಗಿರ್ತಕ್ಕಂಥ ಒಂದಿಟ್ಟು ಮೊಳಕೆ ನಮ್ಮಲ್ಲೇನು ಕೂಡ ಇರೋದೇ ಇಲ್ಲ ಅಂತಲ್ಲ. ಶಿವಾಜಿ ಮಹಾರಾಜರ ಜೀವನದೊಳಗೆ ಒಂದು ಪ್ರಸಂಗ ಬರ್ತದೆ, ಬಹುತೇಕ ತಮಗೆ ಗೊತ್ತಿರಬೇಕು. ಸಮರ್ಥ ರಾಮದಾಸರು ಶಿವಾಜಿ ಮಹಾರಾಜರನ್ನ ಭೇಟಿಯಾಗಬೇಕು ಅಂತ ಬರ್ತಾರಂತ. ಆವಾಗ ಕೋಟೆಯನ್ನ ಕಟ್ಟಿಸ್ತಕ್ಕಂಥ ಸಂದರ್ಭ. ಶಿವಾಜಿ ಮಹಾರಾಜರು ಕೋಟೆ ಕಟ್ಸಾಕತ್ತಿರ್ತಾರ. ಗುರುಗಳು ಬಂದಾರ ಅಂತ ತಿಳ್ಕೊಂಡು ಬಹಳ ಖುಷಿ ಆಯ್ತು. ಅದರ ಆತಿಥ್ಯ ಮಾಡ್ದ. ತಾನು ಕಟ್ಟಿಸ್ತಾ ಇರ್ತಕ್ಕಂಥ ಕೋಟೆಯನ್ನ ತೋರಿಸ್ಬೇಕು ಅಂತ ತಿಳ್ಕೊಂಡು ಕರ್ಕೊಂಡು ಬಂದ. ಒಬ್ಬರಲ್ಲ ಇಬ್ಬರಲ್ಲ 3000 ಜನ ಒಡ್ಡರು ಆ ಕೋಟೆಯನ್ನ ಕಟ್ಟಿಸ್ತಾ ಇದ್ರು. ಅವಾಗ ಒಂದು ಮಾತು ಬಂದ್ಬಿಡುತ್ತೆ ಶಿವಾಜಿ ಮಹಾರಾಜನ ಬಾಯಿಂದ. ಹಂಗೆ ಬರ್ತಕ್ಕಂಥದ್ದಲ್ಲ ಅದು. ಅಷ್ಟು ಅವನಲ್ಲಿ ವಿನಮ್ರತೆ ಮತ್ತು ಗುರುಭಕ್ತಿ ಇದ್ದಿದ್ದು. ಏನಂದ್ರು ಶಿವಾಜಿ ಮಹಾರಾಜರು ಅಂತಂದ್ರೆ, ಗುರುಗಳೇ, ಇದೇನು ಕೋಟೆ ಕಟ್ತಾ ಇದ್ದಾರಲ್ಲ, ಒಬ್ರಲ್ಲ ಇಬ್ರಲ್ಲ 3000 ಜನ ಆಳುಗಳು, ಇವರೆಲ್ಲರಿಗೂ ಕೂಡ ನಿತ್ಯವೂ ಕೂಡ ನಾನೇ ಪಟ್ಟಿಗೆ ಹಾಕ್ತೀನಿ ಅಂತ ತಿಳ್ಕೊಂಡು ಒಂದು ಮಾತಂದ್ರು. ಯಾರು? ಶಿವಾಜಿ ಮಹಾರಾಜ. ಅವಾಗ ಸಮರ್ಥ ರಾಮದಾಸರು ವಿಚಾರ ಮಾಡಿದ್ರು, ಓಹೋ, ನನ್ನ ಶಿಷ್ಯನಿಗೆ ನಾನ ಮಾಡಕತ್ತೀನಿ, ನಾನ ಉಳಿಸಕತ್ತೀನಿ, ನಾನ ತಿರ್ಸಕತ್ತೀನಿ ಅನ್ನೋ ಒಂದು ಸೂಕ್ಷ್ಮ ಅಹಂಕಾರ ಬಂದದ. ಭಗವಾನ್ सब कुछ सहन कर लेता है परंतु अपने भक्तों का अहंकार नहीं. ಎಲ್ಲವನ್ನ ಸಹಿಸಿಕೊಳ್ತಾನೆ. ಭಕ್ತ ಮಾಡಿರ್ತಕ್ಕಂಥ ಒಂದಿಷ್ಟು ತಪ್ಪುಗಳನ್ನು ಕೂಡ ಪರಮಾತ್ಮ ಸಹಿಸಿಕೊಳ್ತಾನೆ. ಆದರೆ ಭಕ್ತರಿಗೆ ಅಹಂಕಾರ ಅನ್ನೋದು ಬಂತು ಅಂತಂದ್ರೆ ಆತ ಸಹಿಸಿಕೊಳ್ಳೋದಿಲ್ಲ. ಯಾಕೆ? ಈ ಅಹಂಕಾರ ಇವನನ್ನ ನಾಶ ಮಾಡಿ ಬಿಡ್ತದ ಅನ್ನೋ ದೃಷ್ಟಿಯಿಂದ ಆಗಿಂದಾಗಲೇ ಅದನ್ನ ಚಿಂತೆ ಬಿಡ್ತಾನೆ. ಇಲ್ಲಿ ಸಮರ್ಥ ರಾಮದಾಸರು ಅದೇ ವಿಚಾರ ಮಾಡಿದ್ರು. ಓಹೋ, ನನ್ನ ಶಿಷ್ಯನಿಗೆ ನಾ ಅನ್ನೋದು ಸ್ವಲ್ಪ ಬಂದದ. ಅಲ್ಲಿ ದೂರದಲ್ಲಿ ಒಂದು ಬಂಡೆ ಇತ್ತು, ಕಲ್ಲಿನ ಒಂದು ಕಲ್ಲಿತ್ತು, ಬಂಡೆ ಇತ್ತು. ಶಿವಾಜಿ ಅದನ್ನು ತರಿಸಪ್ಪ, ಆಳುಗಳನ್ನು ಹಚ್ಚಿ ತರಿಸ್ತ, ಇದನ್ನು ಬಡಿಸಪ್ಪ. ಒಂದಲ್ಲ ಎರಡಲ್ಲ 4000 ಜನ ಆಳುಗಳು ಕೂಡಿ ಆ ಬಂಡೆಯನ್ನು ಹಿಂಗೆ ಹೊಡಿತಾರೆ. 2 ಹೋಳಾಗ್ಬಿಡ್ತದ. ಎಂಥ ವಿಚಿತ್ರ ಅಂತಂದ್ರ, ಆ ಬಂಡೆಯ ಮಧ್ಯದೊಳಗೆ ಒಂದಿಷ್ಟು ಕೊಳ್ಳು ಇರ್ತದ. ಆ ಕೊಳ್ಳಿನೊಳಗ ನೀರಿರ್ತದ. ಆ ನೀರಿನೊಳಗೆ ಒಂದು ಸಣ್ಣ ಕಪ್ಪಿ ಇರ್ತದೆ. ಆವಾಗ ರಾಮದಾಸರಂತಾರಂತ, ಶಿವಾಜಿ, ಇದಕ್ಕೂ ನೀನ ಬಟ್ಟಿಗೆ ಹಾಕಕತ್ತಿ ಅಂತ ಕಾಣಿಸ್ತದೆ. ತಪ್ಪಾತು ಅಂತೇಳಿ ಒಮ್ಮೆ ಗಟ್ಟಿಯಾಗಿ ಪಾದ ಹಿಡ್ಕೊಂಡ್ಬಿಟ್ನಂತ. ಯಾಕೆ? ಅದು ಬಂತು ಅಂತಂದ್ರೆ ನಮ್ಮನ್ನು ಹಾಳು ಮಾಡಿಬಿಡ್ತದ. ಅದು ಯಾರಿಗೂ ಬಿಟ್ಟಿಲ್ಲ, ಎಂಥವರನ್ನು ಕೂಡ ಬಿಟ್ಟಿಲ್ಲ. ಸುಮ್ಮನೆ ಒಂದು ಪ್ರಸಂಗ ಹೇಳ್ತೀನಿ ನಿಮ್ಗೆ, ಇದೆಷ್ಟು ಕೆಟ್ಟ ಆಗೋದು. ಒಂದು ಊರಾಗ ಒಬ್ಬ ಬಹಳ ದೊಡ್ಡ ಶಿಲ್ಪಿ. ಆ ಊರಿಗೆ ಒಬ್ಬ ಜ್ಯೋತಿಷಿ ಬಂದ. ಎಲ್ಲರೂ ತಮ್ಮ ಜ್ಯೋತಿಷ್ಯವನ್ನ ಕೇಳ್ತಾ ಇದ್ರು. ಈ ಜ್ಯೋತಿಷವು ಕೇಳಕ್ಕಂತ ಕುಂತ. ಆ ಶಿಲ್ಪಿಯು ಕೂಡ ತನ್ನ ಜ್ಯೋತಿಷ್ಯವನ್ನ ಕೇಳಬೇಕು ಅಂತ ಕುಂತ. ಆ ಶಿಲ್ಪಿ ಹಸ್ತವನ್ನು ನೋಡಿರ್ತಕ್ಕಂಥ ಆ ಜ್ಯೋತಿಷಿ ನಕ್ರು, ಕುಲುಕುಲು ಅಂತ ನಕ್ರು, ಬಹಳ ಸಂತೋಷದಿಂದ ನಕ್ರು. ಮರುಕ್ಷಣದೊಳಗ ಆ ನಗು ನಿಲ್ಲಿಸಿ ಅಳಾಕ ಶುರು ಮಾಡಿಬಿಟ್ರು. ಇವಾಗ ಗಾಬರಿ ಆಗಿಬಿಟ್ಟ. ಯಾರು? ಶಿಲ್ಪಿ. ಯಾವಾಗ ಜ್ಯೋತಿಷಿಗಳು ನಗಾಕತ್ತಿದ್ರು, ಇವನು ನಗಾಕತ್ತಿದ್ದ. ಯಾವಾಗ ಅವ್ರು ಅಳಾಕ ಶುರು ಮಾಡಿದ್ರು, ಈತ ಗಾಬರಿ ಆಗಿಬಿಟ್ಟ.
ಕೇಳ್ತಾನೆ, ಗುರುಗಳೇ ನನ್ನ ಕೈ ನೋಡ್ರಿ, ನಕ್ರಿ, ಈಗ ಮತ್ತೆ ಯಾಕೆ ಹಾಕತ್ತೀರಿ? ಆವಾಗ ಜ್ಯೋತಿಷಿಗಳು ಹೇಳಿದ್ರಂತ, ನೋಡಪ್ಪ, ನನ್ನ ಎದುರುಗಡೆ ಕುಳಿತಿರ್ತಕ್ಕಂಥ ನೀನು ಬಹಳ ದೊಡ್ಡ ಕಲಾವಿದ, ಜಗತ್ತಿನೊಳಗೆ ಇಂತಹ ಕಲಾವಿದ ಯಾರು ಇಲ್ಲ, ಅಂಥ ಒಬ್ಬ ಕಲಾವಿದ ನಾನು ಎದುರು ಕುಂತಾನಲ್ಲ ಅಂತ ತಿಳ್ಕೊಂಡು ಸಂತೋಷದಿಂದ ನಾನು ನಕ್ಕೆ. ಮತ್ತೆ ಯಾಕೆ ಅತ್ರಿ ಗುರುಗಳೇ? ಏನು ಮಾಡ್ತೇಪ್ಪ, ನಿನ್ನ ಆಯುಷ್ಯ ಬಹಳ ಕಡಿಮೆ ಅದ, ಇನ್ನು ನೀ ಬಹಳ ದಿವಸ ಇರುವುದಿಲ್ಲ, ಕೇವಲ ಒಂದೇ ವರ್ಷ ಇರ್ತಿ ಅನ್ನೋ ಒಂದು ಸುದ್ದಿ, ಆ ಒಂದು ರೇಖೆ, ಆ ಒಂದು ಭವಿಷ್ಯ, ಅದನ್ನು ನಾನು ತಿಳಿದು ನನಗೆ ಅಳು ಬಂತಪ್ಪ. ಹಾಗಾದ್ರೆ ಗುರುಗಳೇ, ನಾನು ಎಷ್ಟು ದಿವಸ ಬದುಕಬಲ್ಲೆ, ಎಷ್ಟು ಸಮಯ ಬದುಕಬಲ್ಲೆ? 1 ವರ್ಷ, ಇಷ್ಟು ತಿಂಗಳು, ಇಷ್ಟು ಗಂಟೆಗೆ ನೀನು ಸತ್ತು ಹೋಗ್ತಿ ಅಂತ ಹೇಳಿಬಿಟ್ರು. ರಾತ್ರಿ ನಿದ್ದಿನೇ ಬರಲಿಲ್ಲ. ಮತ್ತೆ ಸಾಹಿತ್ಯ ಅಂದ್ರೆ ಯಾರಿಗೆ ನಿದ್ದೆ ಬರ್ತದೆ ಹೇಳ್ರಿ? ಚಿಂತೆ ಮಾಡಿದ ನಾನು ಸಾಯಬಾರ್ದು. ಜ್ಯೋತಿಷಿಗಳು ಇನ್ನೊಂದು ಮಾತು ಹೇಳಿದ್ರು, ಇದೊಂದು ಸಮಯ ದಾಟದಿ ಅಂತಂದ್ರೆ ಮತ್ತೆ ನೀನು 20 ವರ್ಷ ಬದುಕಲಿ ಅಂತ ಹೇಳಂದಿದ್ರು. ಅದು ಸಮಯ ಹೆಂಗಾರ ಮಾಡಿ ದಾಟಿಸ್ಬೇಕು ಅಂತ ವಿಚಾರ ಮಾಡ್ದ ವಿಚಾರ ಮಾಡಿ ಒಂದು ಏನೋ ಹೊಡೆದಂಗಾತು. ಏನು ಹೊಡಿತು ಒಂದು ವಿಚಾರ ಅಂತಂದ್ರೆ ಅವನಿಗೆ, ನಾನು ಸಾಯ್ಬಾರ್ದು, ಯಾರು ನನ್ನ ಆಯುಷ್ಯ ಮುಗೀತು ಅಂತ ತಿಳ್ಕೊಂಡು ನನ್ನನ್ನ ಯಮಲೋಕಕ್ಕೆ ಅಥವಾ ಕರ್ಕೊಂಡು ಒಯ್ಯಕ್ಕೆ ಬರ್ತಾರೆ ಅವರಿಗೆ ನಾನು ಮೋಸ ಮಾಡಬೇಕು ಅಂತ ತಿಳ್ಕೊಂಡು ಒಂದು ಉಪಾಯ ಮಾಡದ. ಏನು ಅಂತಂದ್ರೆ ಹೆಂಗ ಅದನ್ನ ತನ್ನಂಗ 100 ಮೂರ್ತಿಗಳನ್ನು ಕೆತ್ತಬೇಕು ಅಂತ ತೀರ್ಮಾನ ಮಾಡ್ದ. ಅಷ್ಟು ಹುಷಾರನೇ ಇದ್ದ, ಅಷ್ಟು ಪ್ರಬುದ್ಧನೇ ಇದ್ದ. ಹೆಂಗ ಅದನ್ನ ತನ್ನಂಗ 100 ಮೂರ್ತಿಯನ್ನು ಕೆತ್ತದ. ಗುರುಗಳು ಹೇಳಿದ್ರಲ್ಲ, ಇಷ್ಟು ದಿವಸ ಇದೇ ಸಮಯಕ್ಕೆ, ಇಷ್ಟೇ ನಿಮಿಷ, ಇಷ್ಟೇ ಸೆಕೆಂಡಿಗೆ ನಿನ್ನ ಪ್ರಾಣ ಹೋಗ್ತದಂತ 1 ತಾಸು ಮುಂಚಿತವಾಗಿ ಆ ಮೂರ್ತಿಗಳ ಮಧ್ಯದೊಳಗೆ ಕುಳಿತುಕೊಂಡ. ಯಮಧರ್ಮ ಹೇಳ್ದ ಯಮದೂತರಿಗೆ, ಆ ಶಿಲ್ಪಿ ಆಯುಷ್ಯ ಮುಗಿತು, ಅವನನ್ನು ಕರ್ಕೊಂಡು ಬರ್ರಿ. ಆಯ್ತು ಅಂತ ಯಮದೂತರು ಬಂದ್ರು. ಗಾಬರಿ ಆಗ್ಬಿಟ್ರು ಅವರು. ಒಬ್ಬರಲ್ಲ, ಇಬ್ಬರಲ್ಲ, 100 ಜನ ಶಿಲ್ಪಿಗಳದಾರ. ಇದ್ರೊಳಗೆ ನಿಜವಾದ ಶಿಲ್ಪಿ ಯಾರು ಅಂತ ಅವರಿಗೆ ಗೊತ್ತಾಗ್ಲೇ ಇಲ್ಲ. ಅಷ್ಟೊಂದು ಸುಂದರವಾಗಿ ಮೂರ್ತಿ ಕೆತ್ತಿದ್ದ, ಗುರುತಿಡಿಯಕ್ಕಾಗ್ಲಿಲ್ಲ. ವಾಪಸ್ ಯಮಲೋಕಕ್ಕೆ ಹೋದ್ರು. ತಂದ್ರೇನು ಅಂತ ಕೇಳಿದ್ರು ಯಮಧರ್ಮ. ಇಲ್ಲ, ತಂದಿಲ್ಲ. ಯಾಕೆ ತಂದಿಲ್ಲ? ನಿಮಗೂ ತರಕ್ಕಾಗಲ್ಲ. ಯಾಕಂಥದ್ದೇನದ? ಅವ ಬಹಳ ಬೆರಿಕೆದಾನ. ಹೆಂಗ ತನ್ನಂಗ ಮೂರ್ತಿ ಮಾಡ್ಕೊಂಡು ಒಳಗ ಕುಂತಾನ, ಅವ ಯಾರು ಅನ್ನೋದು ನಮ್ಗೆ ಗೊತ್ತಾಗಬಂದು ನೋಡೇ ಬಿಡ್ಬೇಕು ಅಂತ ಸಾಕ್ಷಾತ್ ಯಮನೇ ಬಂದ. ಇದು ಒಂದು ಕಥೆ ಆದ್ರೂ ಕೂಡ ಬಹಳ ಅರ್ಥ ಆದ. ಲಕ್ಷ ಕೊಟ್ಟು ಕೇಳ್ರಿ. ಬಂದ. ಆ ಯಮನೂ ಕೂಡ ಒಂದು ಕ್ಷಣ ಗಾಬರಿಯಾಗಿಬಿಟ್ಟ. ಯಾಕೆ ನಾವು ಶೇರ್ ಆದ್ರೆ ಅವ ಸವಾ ಶೇರ್ ಅಲ್ಲ. ಅವ ಒಂದು ಉಪಾಯ ಮಾಡ್ದ. ಇವನು ಸಾಯ್ಬಾರ್ದು ಅಂತ ತಿಳ್ಕೊಂಡು ಹೆಂಗೊಂದು ಉಪಾಯ ಮಾಡಿದ್ದ. ಯಮನು ಒಂದು ಉಪಾಯ ಮಾಡ್ದ, ಇವನು ಒಯ್ಯಬೇಕಂತ. ಏನಂದ ಅಂತಂದ್ರ, ಜೋರಾಗಿ ಅವನಿಗೆ ಕೇಳಿಸುವಂಗಂದ ಯಮಧರ್ಮರಾಯ, ಅಬ್ಬಬ್ಬ, ಎಂಥ ಅದ್ಭುತವಾಗಿರ್ತಕ್ಕಂತಹ ಮೂರ್ತಿಗಳಿವು. ಪ್ರಪಂಚದೊಳಗ ನಾನು ಬಹಳ ಬಹಳ ದೊಡ್ಡ 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 ಶಿಲ್ಪಿಗಳನ್ನು ನೋಡಿದ್ದೀನಿ. ಇಂಥ ಸುಂದರವಾಗಿ ಕೆತ್ತನೆಯನ್ನು ಮಾಡತಕ್ಕಂಥ ಶಿಲ್ಪಿಗಳನ್ನೇ ನಾನು ನೋಡಿಲ್ಲ. ಇಂಥ ಅಪೂರ್ವವಾಗಿರ್ತಕ್ಕಂಥ ಆ ಶಿಲ್ಪಿ ಯಾರಿರ್ಬೋದು ಅನ್ನೋದೇ ತರ ನಾನಂತ ಕೈ ಎತ್ತಬಿಟ್ಟ. ಯಾವಾಗ ನಾಂತ ಕೈ ಎತ್ತದ ಕೊಳಗೆ ಯಮಪಾಶೆ ಹಾಕೊಂಡು ಒಯ್ದೇ ಬಿಟ್ಟ. ಯಾಕೆ ಈ ಮಾತು ಅಂತಂದ್ರ, ಗರ್ಭಾಚ ಘರ್ ಖಾಲಿ. ನಾನು ಅನ್ನೋ ಅಹಂಕಾರ ಬಂತು ಅಂತಂದ್ರೆ ಮುಗಿತು. ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಒಳ್ಳೆಯತನ, ಒಳ್ಳೆಯ ಹೆಸರು ಎಲ್ಲವೂ ಕೂಡ ನಾಶ ಆಗ್ತದ. ಇಲ್ಲಿ ಚಾಂಗದೇವನಿಗೂ ಕೂಡ ಸ್ವಲ್ಪ ಒಳಗ ನಾ ಅನ್ನೋ ಅಹಂಕಾರ. ಅದಕ್ಕೆ ಪತ್ರ ಬರಿಬೇಕಾದ್ರೆ 1 ವಾರ ತಗೊಂಡ ಆತ. ಏನು ಬರಿಬೇಕಂತ? ನಮಸ್ಕಾರ ಬರೀಲೋ, ಏನ ಆಶೀರ್ವಾದ ಬರೀಲೋ. ನಮಸ್ಕಾರ ಅಂತ ಬರೆದ್ರ ಅವ ಸಣ್ಣವ, ಆಶೀರ್ವಾದ ಅಂತ ಬರೆದ್ರ ವಯಸ್ಸು ಸಣ್ಣದಾದ್ರೇನು ಜ್ಞಾನದೊಳಗೆ ದೊಡ್ಡ ಮದಾನ. ನಮಸ್ಕಾರನೂ ಬರಲಿಲ್ಲ, ಆಶೀರ್ವಾದನೂ ಬರಲಿಲ್ಲ. ಏನ್ ಮಾಡ್ದ ಅಂತಂದ್ರ, ಆ ಕೋರಾಕಾಗದ ಆ ಬಿಳಿ ಹಾಳಿನೇ ಕಳಿಸಿಬಿಟ್ಟ. ತಂದು ಕೊಟ್ಟರು. ಅದನ್ನು ನೋಡಿದ ಜ್ಞಾನದೇವ. ಅಪ್ಪ, ಒಬ್ಬ ದೊಡ್ಡ ಮಹಾತ್ಮ ಅಂತ ತಿಳ್ಕೊಂಡು ಬಹಳ ಖುಷಿ ಪಟ್ಟರು ಜ್ಞಾನದೇವರು ಕೂಡ. ಚಾಂಗದೇವನಿಗೆ ತಡೆಯಕ್ಕಾಗಲಿಲ್ಲ. ಅವನನ್ನು ನೋಡಬೇಕು ಅಂತ ತಿಳ್ಕೊಂಡು ಹೆಂಗ ಬಂದ್ರು ಅಂತಂದ್ರ, ಹುಲಿಯನ್ನ ಏರಿ ಬಂದ್ರು. ಕೈ ಒಳಗ ಹೆಂಗ ರೈತ ಬಾರ್ಕೋಲ ಹಿಡಿತಾನಲ್ಲ, ಆ ಬಾರ್ಕೋಲದ ಬದಲಾಗಿ ಒಂದು ಘಟಸರ್ಪವನ್ನು ಹಿಡ್ಕೊಂಡು ಆ ಘಟಸರ್ಪದಿಂದ ಆ ಹುಲಿಯನ್ನ ಬೆದರಿಸ್ತಾ ತನ್ನ 1 ಅಲ್ಲ 2 ಅಲ್ಲ ಸಾವಿರಾರು ಅನುಯಾಯಿಗಳೊಂದಿಗೆ ಯಾರನ್ನ ನೋಡ್ಬೇಕಂತ ಹೇಳಿ ಬರಾಕತ್ತಾರ? ಜ್ಞಾನದೇವರನ್ನು ನೋಡ್ಬೇಕು ಅಂತ ಬರಾಕತ್ತಾರ. ಭೇಟಿ ಆಗ್ಬೇಕು ಅಂತ ಬರಾಕತ್ತಾರ. ಯಾರೋ ಬಂದು ಹೇಳಿದ್ರು ಜ್ಞಾನದೇವನಿಗೆ, ಚಾಂಗ್ ದೇವರು
ನಿಮ್ಮ ದರ್ಶನದ ಸಲುವಾಗಿ ಬರಕತ್ತಾರೆ. ಆವಾಗ ಜ್ಞಾನದೇವರು ತನ್ನ ಅಣ್ಣನಾಗಿರ್ತಕ್ಕಂಥವರು ಮತ್ತು ತನ್ನ ತಮ್ಮ ಇನ್ನೊಬ್ಬಕ್ಕೆ ತಂಗಿ ಜೊತೆಗೆ ಒಂದು ಕಟ್ಟಿ ಮ್ಯಾಲ ಕುತ್ಕೊಂಡು ಸತ್ಸಂಗ ಮಾಡ್ತಿರ್ತಾರೆ. ಒಂದಿಷ್ಟು ಒಳ್ಳೆಯ ವಿಚಾರಗಳನ್ನ ಅವರು ಹಂಚ್ಕೊಳ್ತಿರ್ತಾರೆ. ಅಂಥ ಒಬ್ಬ ದೊಡ್ಡ ತಪಸ್ವಿ ನಮ್ಮನ್ನು ನೋಡಕ್ ಬರಾಕತ್ತಾನೆ. ಅವರನ್ನು ಸ್ವಾಗತ ಮಾಡ್ಕೊಳ್ಳೋದು ನಮ್ಮ ಧರ್ಮ ಅದಂತ ತಿಳ್ಕೊಂಡು ಏನ್ ಮಾಡ್ತಾರಂತಂದ್ರ, ತಾವು ಕುತ್ತಿರ್ತಕ್ಕಂಥ ಕಟ್ಟೆ ಇರ್ತದಲ್ಲ, ಕಟ್ಟಿ ಆ ಕಟ್ಟಿಗೆ ಆಜ್ಞೆ ಮಾಡ್ತಾರಂತ. ಜ್ಞಾನದೇವರು ನಡೀಪ ಅಲ್ಲಿ ಚಾಂಗದೇವರ ದರ್ಶನ ಮಾಡಕ್ ಹೋಗೋಣ. ಅವ್ರು ಹುಲಿ ಮೇಲೆ ಬರಕತ್ತಾರ. ನಿರ್ಜೀವವಾಗಿರ್ತಕ್ಕಂಥ ಕಟ್ಟೆನೆ ಹೀಗೆ ಎತ್ಕೊಂಡು ಆ ಕಟ್ಟೆ ಸಮೇತವಾಗಿ ಅವ್ರ ದರ್ಶನಕ್ಕೆ ಈ ಜ್ಞಾನದೇವರು ನಡೆದ. ಎಂತ ಆಶ್ಚರ್ಯ ಅಲ್ಲ ಅದು. ಯಾವಾಗ ಜ್ಞಾನದೇವರು ಕಟ್ಟೆ ಮೇಲೆಯಿಂದಲೇ ಆಕಾಶ ಮಾರ್ಗವಾಗಿ ತನ್ನ ಬೆಟ್ಟಿಗೆ ಬರಕತ್ತರು, ಅದನ್ನು ನೋಡಿರ್ತಕ್ಕಂತಹ ಚಾಂಗದೇವ ಹುಲಿ ಮೇಲಿಂದ ಇಳಿದು ಕೈಯಾಗಿರ್ತಕ್ಕಂತಹ ಸರ್ಪವನ್ನ ಒಗೆದು, ಹೇ ಜ್ಞಾನದೇವ, ನಾನು ಒಬ್ಬ ತಪಸ್ವಿ, ತಪಸ್ಸಿನ ಬಲದಿಂದ ಕ್ರೂರಿಯಾಗಿರ್ತಕ್ಕಂಥ ಒಂದು ಹುಲಿಯನ್ನ ಸೌಮ್ಯ ರೂಪದಲ್ಲಿ ಮಾಡಿಕೊಂಡು ಒಂದು ಹಾವನ್ನ ನಾನು ಆ ಬಾರ್ಕೋಲವನ್ನಾಗಿ ಮಾಡ್ಕೊಂಡು ಬರೋದು ಬಹಳ ದೊಡ್ಡ ಮಾತಲ್ಲ. ಆದ್ರೆ ಒಂದು ನಿರ್ಜೀವವಾಗಿರ್ತಕ್ಕಂತಹ ಕಟ್ಟೆಯನ್ನೇ ನೀನು ಹೊತ್ಕೊಂಡು ಆ ಕಟ್ಟೆನೇ ನಿನ್ನನ್ನು ಹೊತ್ಕೊಂಡು ಬರುವಷ್ಟು ಸಾಮರ್ಥ್ಯ ನಿನ್ನ ಹತ್ರ ಅದ ಅಂದ ಬಳಕ ನಾನು ದೊಡ್ಡವನಲ್ಲಪ್ಪ, ನೀನೋ ದೊಡ್ಡವ ಅಂತ ತಿಳ್ಕೊಂಡು ಚಾಂಗದೇವ ಜ್ಞಾನದೇವರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕ್ತಾನೆ. ಇಲ್ಲಿ ನಾನು ಹೇಳ್ತಕ್ಕಂಥದ್ದು ಏನು ಅಂತಂದ್ರೆ, ನಮ್ಮ ಋಷಿ ಪರಂಪರೆಯಲ್ಲಿ ಎಂತೆಂಥ ಮಹಾತ್ಮರಾಗಿ ಹೋಗಿದ್ದಾರೆ. ಸಾಮಾನ್ಯವಾಗಿ ನಾವು ಕರ್ನಾಟಕದಲ್ಲಿ ಇರ್ತಕ್ಕಂಥವ್ರು ಅನೇಕ ಶರಣರ, ಶಿವಯೋಗಿಗಳ, ಮಹಾತ್ಮರ, ಮಹಾಸ್ವಾಮಿಗಳ ಚರಿತ್ರೆ, ಪುರಾಣ, ಪುಣ್ಯ ಕಥೆಗಳನ್ನು ನಾವು ಕೇಳ್ತಾ ಬಂದಿದ್ದೇವೆ. ಆದರೆ ಮಹಾರಾಷ್ಟ್ರದಲ್ಲಿಯೂ ಕೂಡ ಒಬ್ಬ ಸಂತರು ಎಂತೆಂಥ ಮಹಾತ್ಮರಾಗಿ ಹೋಗಿದ್ದಾರೆ. ಮುಂದೆ ಅವರು ಪಂಢರಪುರ ವಿಠಲ ಅಂತಂದ್ರೆ ಒಂದು ಆರಾಧ್ಯ ಸ್ಥಾನ. ಆಗಿನ ಕಾಲದ ತುಕಾರಾಮ, ಜ್ಞಾನದೇವ, ಹೀಗೆ ಅನೇಕ ಮಹಾತ್ಮರನ್ನ ಕೂಡಿಕೊಂಡು ಒಂದು ವಾರ್ಕರಿ ಸಂಪ್ರದಾಯ ಅಂತ ಒಂದು ಹುಟ್ಟಾಕ್ತಾರೆ. ವಾರ್ಕರಿ ಸಂಪ್ರದಾಯ, ವಿಠಲ 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 ಅಂತ ತಿಳ್ಕೊಂಡು ಭಜನೆಯನ್ನ ಮಾಡ್ತಾ ಕುಣಿತಾ ಹಾಡ್ತಾ ಪಂಢರಪುರಕ್ಕೂ ಹೋಗ್ತಕ್ಕಂಥವ್ರು, ಅಲ್ಲಿ ದರ್ಶನವನ್ನು ತೆಗೆದುಕೊಳ್ತಕ್ಕಂಥವ್ರು. ಆ ವಾರ್ಕರಿ ಸಂಪ್ರದಾಯ ಅಂತಂದ್ರ ಅಲ್ಲಿ ಹರಿ ಮತ್ತು ಹರ, ಶಿವ ಮತ್ತು ವಿಷ್ಣುವನನ್ನು ಸಮಾನವಾಗಿ ಕಾಣತಕ್ಕಂಥ, ಸಮಾನವಾಗಿ ಪೂಜಿಸ್ತಕ್ಕಂಥ ಒಂದು ಸಂಪ್ರದಾಯ ಅದು ವಾರ್ಕರಿ ಸಂಪ್ರದಾಯ ಅಂತಕ್ಕಂಥದ್ದನ್ನ ಹುಟ್ಟು ಹಾಕೋದು. ಇವತ್ತು ಪಂಢರಾಪುರ ಕ್ಷೇತ್ರ ಇವತ್ತು ದೊಡ್ಡ ಪ್ರಮಾಣದೊಳಗೆ ಬೆಳಿಬೇಕಾದ್ರೂ ಕೂಡ ಈ ವಾರಕರಿ ಸಂಪ್ರದಾಯವನ್ನು ಹುಟ್ಟು ಹಾಕಿರ್ತಕ್ಕಂಥ ಜ್ಞಾನೇಶ್ವರನ ಪಾತ್ರ ಅದು ಬಹಳ ದೊಡ್ಡದು. ಮುಂದೆ ತನ್ನ 22ನೇ ವಯಸ್ಸಿಗೆ ಜ್ಞಾನದೇವರು ತಮ್ಮ ಹುಟ್ಟೂರಾಗಿರ್ತಕ್ಕಂಥ ಆಳಂದಿಯಲ್ಲಿಯೇ ಸಮಾಧಿಯನ್ನು ತೆಗೆದುಕೊಳ್ತಾರೆ. ಯಾವಾಗ ಇವರು ಸಮಾಧಿಯನ್ನು ತೆಗೆದುಕೊಂಡ್ರು, ಅವಾಗ ಮುಂದೆ ಅಣ್ಣ, ತಮ್ಮ, ತಂಗಿ ಅವರು ಕೂಡ ಒಂದು ವರ್ಷದ ಅವಧಿಯೊಳಗೆ ಎಲ್ಲರೂ ಸಮಾಧಿಯನ್ನು ತೆಗೆದುಕೊಳ್ತಾರೆ. ಅಂದ್ರೆ ಅವರ ಇಚ್ಛಾಮರಣಿಗಳು. ಅವರು ಯೋಗ ಬಲ್ಲಿದರು. ಯೋಗದ ಬಲದಿಂದ ಪ್ರಾಣವನ್ನ ಅಲ್ಲಿ ಶಿವನಲ್ಲಿ ಐಕ್ಯ ಮಾಡತಕ್ಕಂಥ ಒಂದು ತಪೋಬಲವನ್ನು ಹೊಂದಿರತಕ್ಕಂಥ ಪುಣ್ಯಾತ್ಮ. ಶಿವರಾತ್ರಿಯ ಪ್ರಸಂಗದೊಳಗೆ ಇಂಥ ಒಂದಿಷ್ಟು ಚಿಂತನೆಗಳನ್ನ ನಾವು ಯಾಕೆ ಮಾಡಕತ್ತೀವಿ ಅಂತಂದ್ರೆ, ಇದೊಂದು ಬಹಳ ಅದ್ಭುತ ಅದ. ಇದೇನು ಒಂದು ಆಧ್ಯಾತ್ಮಿಕತೆ ಅನ್ನೋದು ಏನದಲ್ಲ. ಇಲ್ಲಿ ಭಕ್ತಿ ಅನ್ನೋದು, ಜ್ಞಾನ ಅನ್ನೋದು, ವೈರಾಗ್ಯ ಅನ್ನೋದು, ಆ ಆಧ್ಯಾತ್ಮಿಕ ಸಾಧನೆ ಅನ್ನೋದು ಒಬ್ಬ ಸಾಮಾನ್ಯ ಮನುಷ್ಯನನ್ನು ಕೂಡ ಎಷ್ಟೊಂದು ಎತ್ತರ ಮಟ್ಟಕ್ಕೆ ಒಯ್ಯಲಿಕ್ಕೆ ಸಾಧ್ಯ ಅನ್ನುವುದನ್ನ ಇಲ್ಲಿ ನಾವು ಶರಣರ, ಸಂತರ, ದಾಸರ ಒಂದಿಷ್ಟು ಚರಿತ್ರೆಗಳಿಂದ, ಅವರ ಒಂದಿಷ್ಟು ಒಳ್ಳೆಯ ನುಡಿಗಳಿಂದ ನಾವು ಕೇಳಲಿಕ್ಕೆ ಸಾಧ್ಯ. ಹೀಗಾಗಿ ನಾನು ಒಂದಿಷ್ಟು ನನ್ನ ಅಭ್ಯಾಸ ಹೆಚ್ಚಿಗೆ ಶರಣ ಸಾಹಿತ್ಯದಲ್ಲಿಯೇ ನನ್ನ ಅಭ್ಯಾಸ ಜಾಸ್ತಿ. ಬಸವಾದಿ ಪ್ರಮುಖರು, ಹೀಗೆ ಶರಣ ಸಾಹಿತ್ಯದಲ್ಲಿಯೇ ನನ್ನ ಅಭ್ಯಾಸ ಜಾಸ್ತಿ. ಯಾವಾಗ ಮೀರಾಳ ಒಂದು ವಿಚಾರ ಹೇಳಬೇಕು ಅನ್ನೋ ಒಂದು ವಿಚಾರ ನನ್ನ ತಲೆಯೊಳಗೆ ಬಂತು, ಹಾಗಾದ್ರೆ ಸಂತರ ವಿಚಾರನೂ ಕೂಡ ಮಾಡೋಣಲ್ಲ, ಅವರು ಕೂಡ ಎಷ್ಟೊಂದು ಸಮರ್ಥರದಾರಲ್ಲ ನಮ್ಮ ಶರಣರ ರೀತಿಯೊಳಗ ಅನ್ನೋ ಒಂದು ವಿಚಾರ ಬಂದ ಕಾರಣಕ್ಕಾಗಿ ನಿನ್ನೆ ಒಂದಿಷ್ಟು ಮೀರಾಳ ವಿಚಾರ, ಇವತ್ತು ಸಂತ ಜ್ಞಾನೇಶ್ವರ ವಿಚಾರವನ್ನ ನಾವು ಇಲ್ಲಿ ಹಂಚಿಕೊಂಡಿದ್ದೇವೆ. ನಾಳೆ ಶಿವರಾತ್ರಿ. ಇನ್ನು ಶಿವ ಮತ್ತು ಶಿವಭಕ್ತರ ಬಗ್ಗೆ, ಶಿವಶರಣರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಹಂಚಿಕೊಳ್ಳೋಣ ಎಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ಕೇಳಲಿಕ್ಕೆ ಬಂದಿರತಕ್ಕಂಥವ್ರು ನೀವೆಲ್ಲರೂ ಕೂಡ ಪ್ರಬುದ್ಧರು. ಯಾಕಂತಂದ್ರೆ
ಒಂದೊಂದು ಕ್ಷೇತ್ರದಲ್ಲಿ ನಾ ಹೇಳದ್ನಲ್ಲ ಮೊದಲೇ ಗಣನೀಯವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿರ್ತಕ್ಕಂಥವರು, ಅನೇಕ ಗ್ರಂಥ ಶಾಸ್ತ್ರಗಳನ್ನ ಬಲ್ಲಿರ್ತಕ್ಕಂತಹ ಪುಣ್ಯವಂತರು ತಾವೆಲ್ಲರೂ. ಏನೋ ನಮ್ಮ ಹುಟ್ಟಿನ ಗಡಿಗೆ ಅಜ್ಜ ಹೇಳೋದನ್ನ ತಿಳ್ಕೊಂಡು ಬಹಳ ಪ್ರೀತಿಯಿಂದ ಕೇಳತಕ್ಕಂಥ ದೊಡ್ಡ ಗುಣ ನಿಮ್ಮೆಲ್ಲರಲ್ಲಿ